ಆದ್ರೆ ನಾವ್ ಯಾರು ಏನು ಮಾಡೋ ಪರಿಸ್ಥಿತಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಯಾಕೇನು ಮಾಡಕ್ಕಾಗಲ್ಲ? ಏಜೆ ಅಷ್ಟು ದೊಡ್ಡ ವ್ಯಕ್ತಿ, ಅವ್ರನ್ನ ಒಂದ್ ಕ್ಷಣದಲ್ಲಿ ಬಿಡ್ಸಕ್ಕಾಗಲ್ವಾ? ಅಷ್ಟಕ್ಕೂ ಏಜೆ ಏನ್ ತಪ್ಪು ಮಾಡಿದಾರೆ ನೀವೇ ಹೇಳಿ. ಅಷ್ಟಕ್ಕೂ ಅವರು ತಪ್ಪೇ ಮಾಡಿಲ್ಲ. ಅದನ್ನ ನೀನ್ ಹೇಳ್ತಾ ಇದ್ಯಾ, ಆದ್ರೆ ಒಂದ್ಸಲ FIR ಫೈಲ್ ಆದ್ಮೇಲೆ ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಕೋರ್ಟ್. ಏಜೆ ಅರೆಸ್ಟ್ ಆಗಿರೋದು ಫ್ರೈಡೆ. ಇನ್ನು ಮಂಡೇ ಕೋರ್ಟ್ ಓಪನ್ ಆಗೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ ಅಂತ ಲಾಯರೇ ಹೇಳ್ತಿದ್ದಾರೆ. ದುರ್ಗವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ತುಂಬಾ ಕಷ್ಟ ಆಗ್ತಿದೆ. ಅಲ್ಲೇನಾಗ್ತಿದ್ಯೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ನೋಡ್ಕೊಂಡು ಬರ್ತೀನಿ. ಬೇಕಿದ್ರೆ ನೀವು ಬನ್ನಿ. ಲೀಲಾ, ನಿನಗೆ ಯಾಕೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ? ಆ SI ಸರಿ ಇಲ್ಲ ಅಂತ ನೀನೇ ಹೇಳ್ತಾ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನಗೆ ಅವಮಾನ ಮಾಡ್ತಾರೆ. ನಿನಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ ಲೀಲಾ. ನಾವೇ ಈ ತರ ಯೋಚನೆ ಮಾಡಿದ್ರೆ ಅಲ್ಲಿ ಪಾಪ ಏಜೆ ಒಬ್ರೇ ಇದ್ದಾರೆ. ರಾಜನ್ ತರ ಇದ್ದವರು ಅಲ್ಲೂ ಕತ್ಲ ಕೋಣೆಯಲ್ಲಿ ಕಾಲ ಕಳಿಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಲ್ಲ, ನೀವ್ ಯೋಚನೆ ಮಾಡಿ. ಅವ್ರಿಗೆ ನೋವಾಗಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಅಂತರ ಅತ್ತೆ ವಿಷಯಕ್ಕೆ ಏಜೆ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಅವ್ರಿಗೆ ನೋವಾಗಿರುತ್ತೆ. ಸರಿ, ನೀವ್ ಹೇಳ್ದಾಗೆ ನಾನು ಸೋಮವಾರದವರೆಗೂ ತಡ್ಕೋತೀನಿ. ಆದ್ರೆ ನಾವ್ ಮಾಡ್ಬೇಕಾಗಿರೋದು ಇನ್ನೊಂದು ಕೆಲ್ಸ ಇದೆ. ಏನ್ ಕೆಲ್ಸ? ಅಜ್ಜಿಗೆ ಏಜೆ ಅರೆಸ್ಟ್ ಆಗಿರೋದು ಗೊತ್ತಿಲ್ಲ. ಸೋಮವಾರದವರೆಗೂ ಅಜ್ಜಿಗೆ ಯಾವ ವಿಷಯನೂ ಗೊತ್ತಾಗಬಾರ್ದು. ಸುಳ್ಳು ಹೇಳೋ ತಪ್ಪಲ್ವಾ? ಆದ್ರೆ ನಮ್ಮನ್ನೆಲ್ಲ ಅಷ್ಟು ಪ್ರೀತಿ ಮಾಡೋ ಅಜ್ಜಿ ಹತ್ರ ಹೇಗೆ ಸುಳ್ಳು ಹೇಳೋದು? ಸುಳ್ಳು ಹೇಳೋ ತಪ್ಪೇ ಲಕ್ಷ್ಮಿ. ಆದ್ರೆ ಒಂದ್ ಸುಳ್ಳಿಂದ ಒಬ್ರಿಗೆ ನೋವಾಗಲ್ಲ, ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಕೆಲವ್ರಿಗೆ ಕೆಲವೊಂದ್ ಸುಳ್ಳನ್ನ ಹೇಳ್ಬಹುದು. ಸರಿ, ಅಜ್ಜಿಗೆ ಈ ವಿಷಯ ಕಿವಿಗೆ ಬೀಳ್ತಾ ಇರೋ ಹಾಗೆ ನೋಡ್ಕೋತೀವಿ. ಇದನ್ನೆಲ್ಲ ಮಾಡ್ತಿರೋದು ಅಜ್ಜಿಗೋಸ್ಕರ, ನೆನ್ಪಿರ್ಲಿ. ನನ್ಗಂತೂ ಆ ಮನೆಯಿಂದ ಹೊರಡಕ್ಕೆ ಮನ್ಸಿರ್ಲಿಲ್ಲ. ನೀನ್ ತುಂಬಾ ಒತ್ತಾಯ ಮಾಡ್ದೆ ಅಂತ ಬಂದೆ. ಈಗ್ಲೂ ನಂಗ್ ಮನ್ಸೇ ಇಲ್ಲ ಅಕ್ಕ. ಕ್ಷಣಕ್ಕೂ ಅಲ್ಲಿ ಏನಾಗುತ್ತೋ ಅಂತ ಒಂದೇ ಸಮ ಜೀವ ಹೊಡ್ಕೋತಿದೆ. ಚುಕ್ಕಿ, ಏಜಿಗೇನು ಆಗಲ್ಲ ಕಣೆ. ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಆದ್ರೆ ನೀನು ಅಪ್ಪ ಅಮ್ಮನ್ಗೆ ವಿಷಯ ಗೊತ್ತಾಗದೆ ಇರೋ ತರ ನೋಡ್ಕೋ ಪ್ಲೀಸ್. ಏನ್ ಹೇಳ್ತಿದ್ಯಾ ಅಕ್ಕ ನೀನು? ಅಪ್ಪ ಅಮ್ಮಂಗೂ ಆಗ್ಲೇ ಈ ವಿಷಯ ಗೊತ್ತಾಗಿದೆ. ಹೆಂಗ್ ಗೊತ್ತಾಯ್ತು? ಗೊತ್ತಾಗ್ಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಯಾವ ಕಾಲದಲ್ಲಿ ಇದೆಯಾ ಅಕ್ಕ ನೀನು? ಈಗೆಲ್ಲ ಮೊಬೈಲಲ್ಲೇ ಎಲ್ಲ ವಿಷಯ ಬಂದ್ಬಿಡುತ್ತಲ್ಲ. ಎಲ್ರಿಗೂ ಈಗಾಗ್ಲೇ ವಿಷಯ ಗೊತ್ತಾಗಿದೆ. ಎಲ್ರು ತುಂಬಾ ಗಾಬರಿ ಆಗಿದ್ದಾರೆ ಅಕ್ಕ. ಅದ್ರಲ್ಲೂ ಚುಕ್ಕಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಂಗೊಂದು ಅರ್ಜೆಂಟ್ ಕೆಲಸ ನೆನಪಾಯ್ತು. ನೀನು ಅಪ್ಪ ಅಮ್ಮಗೆ ಮನೆಗೆ ಬರಕ್ ಬಿಡ್ಬಿಡ ಆಯ್ತಾ? ಅವ್ರನ್ನ ಅಲ್ಲೇ ಇದ್ದು ನೀನೇ ಕಂಟ್ರೋಲ್ ಮಾಡ್ಕೊ. ಇಲ್ಲಿ ಬಂದ್ರೆ ಯಾರಿಗ್ ಸಮಾಧಾನ ಮಾಡ್ಬೇಕು ಯಾರಿಗ್ ಬಿಡ್ಬೇಕು ಅಂತ ನಂಗೆ ಒಂದು ಗೊತ್ತಾಗಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್. ಅನ್ಸೋದೇನಿದೆ ರೀ, ನಿಮ್ಮ ಮನೇಲಿ ಏನಾದ್ರು ಇದೇ ತರ ನಡೆದಿದ್ರೆ ನಿಮಗೇನು ಅನ್ನಿಸ್ತಿತ್ತು? ಯೋಚನೆ ಮಾಡಿದ್ದೀರಾ? ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಈ ಅವಸ್ಥೆ ಬಂತು, ನಮಗೆ ಯಾಕೆ ಹೀಗಾಯ್ತು ಅಂತ ಅನ್ನಿಸ್ತಾ ಇತ್ತೋ ಇಲ್ವೋ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರ್, ನಿಮ್ಮ ಅಳಿ ಅಂದ್ರು ಒಬ್ಬ ಕೊಲೆಗಾರ ಅಂತ ಅರೆಸ್ಟ್ ಆಗಿದ್ದಾರೆ. ಸೊ ಗಂಡನ ಮನೆಯಲ್ಲಿ ನಿಮ್ಮ ಮಗಳು ಲೀಲಾ ಅವರು ಸೇಫ್ ಆಗಿರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ನಿಮ್ಮ ಅಳಿಯ ಒಬ್ಬ ಕೊಲೆಗಾರ ಅಂತ ಹೇಳ್ಕೊಳಕ್ ಆಗದೆ ನಿಮ್ಮ ಮಗಳಿಗೆ ಏನಾದ್ರೂ ಡಿವೋರ್ಸ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಮ್ಮ ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತೀರಾ? ನಮಗೂ ಒಂದು ಮನಸ್ಸು ಅಂತ ಇದೆ, ಅದಕ್ಕೆ ಆಘಾತ ಆಗಿದೆ. ಕೆಟ್ಟದಾಗಿ ಮಾತಾಡ್ಬೇಡಿ ದಯವಿಟ್ಟು ಪ್ಲೀಸ್. ಸರ್, ನೀವು ನಮ್ಮೇಲೆ ಹೇಳ್ಬೇಡಿ ಸರ್. ನಮ್ಗಳ ಕೆಲಸ ನಿಮ್ಗಳ ಅಭಿಪ್ರಾಯನ ಜನಗಳ ಮುಂದೆ ಇಡೋದಷ್ಟೇ. ಅಷ್ಟೇನಾದ್ರೂ ಇತ್ತು ಅಂತಂದ್ರೆ ಬನ್ನಿ, ಡೀಟೇಲ್ ಆಗಿ ಜನಗಳ ಮುಂದೆನೆ ಮಾತಾಡೋಣ.
ನೀವು ಎಷ್ಟೇ ರೀತಿ ಕೇಳಿದ್ರು ನನ್ನ ಉತ್ತರ ಒಂದೇ. ಎಜೆ ಸರ್ನ ಚೆನ್ನಾಗಿ ಗೊತ್ತಿರೋರು ಎಲ್ಲರೂ ಅವ್ರ ಪರವಾಗಿ ಸಾಲಾಗಿ ನಿಲ್ತಾರೆ. ಆ ಸಾಲಿಗೆ ಈ ಮನೆ ಮತ್ತು ಈ ಮನೆಯಲ್ಲಿರೋರು ಎಲ್ಲರೂ ಸೇರ್ತಾರೆ. ಗೊತ್ತಾಯ್ತಾ? ಇದು ನನ್ನ ಉತ್ತರ. ನನ್ನ ಕೈಲಾರೆ ಆಗೋಯ್ತು. ಈಗ ತೇಜ ಈ ಪರಿಸ್ಥಿತಿಗೆ ಬರಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅನ್ಕೊಂಡಿದ್ದನ್ನ ನಾನಿವತ್ತು ಮಾಡಿ ಮುಗಿಸಿದ್ದೀನಿ. ಏಜೆ ಇವತ್ತು ಈ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಅವನ ಮೇಲಿದ್ದ ಸೇಡು. ಏನಾದ್ರೂ ಮಾಡಿ ನಾನು ಏಜೆನ ಬಿಡಿಸ್ಲೇಬೇಕು. ಇನ್ನೇನೇ ಮಾಡಿದ್ರು ಏಜೆ ಅಂತೂ ಹೊರಗಡೆ ಬರಲ್ಲ. ಏಜೆನ ಹೊರಗಡೆ ಕರ್ಕೊಂಡ್ ಬರೋವರೆಗೂ ನನಗೆ ಸಮಾಧಾನ ಇಲ್ಲ. ಏಜೆ ಜೈಲಲ್ಲೇ ಕೊಳಿಬೇಕು. ಆಗ್ಲೇ ಅಂತ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಟೈಮ್ ನೋಡೋದಕ್ಕಾಗಿರಲ್ಲ. ಪ್ಲೀಸ್ ನೀವು ಊಟ ಮಾಡಿ ಅಜ್ಜಿ. ಅವನಲ್ಲಿ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ನಾನು ಇಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೇಗಮ್ಮ ಇರಲಿ? ಈ ಥರ ಊಟ ಬಿಟ್ಟಿದ್ದೀರಂತ ಏಜೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ? ಅವ್ರಿಗೆ ಬೇಜಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ನಾನು ನನ್ನ ಮಗನ ಹತ್ರ ಮಾತಾಡಬೇಕು, ಆಡಬೇಕು, ಆಡಲೇಬೇಕು. ರಾಮ್ ಫೋನ್ ಮಾಡೋವರೆಗೂ ನೀವು ಯಾರು ನನ್ನ ಹತ್ರ ಬರಬೇಡಿ, ಊಟ ಮಾಡು ಅಂತಲೂ ಹೇಳಬೇಡಿ. ಸರಿ, ಈಗ ಏನು? ನೀವ್ ಏಜೆ ಹತ್ರ ಮಾತಾಡ್ಬೇಕು ತಾನೆ? ಹೌದು ಹೌದು ಹೌದು. ರಾಮ್ ಹತ್ರ ಮಾತಾಡಿದ್ಮೇಲೆನೆ ಊಟ. ಇಲ್ದ ಹೋದ್ರೆ ಉಪವಾಸ ಉಪವಾಸ ಉಪವಾಸ. ಸರಿ ಆಯ್ತು, ನೀವ್ ಇಲ್ಲೇ ಇರಿ, ನಾನು ಫೋನ್ ತಗೊಂಡ್ ಬರ್ತೀನಿ. ಆಮೇಲೆ ಏಜೆ ಕಾಲ್ ಮಾಡ್ತೀನಿ, ಆಯ್ತಾ? ಲೀಲಾ, ನಿನ್ ಮೊಬೈಲ್ ಎಲ್ಲಿದೆ? ತಗೊಂಬ. ನನ್ನ ಹೆಸರನ್ನ ಏಜೆ ಅಂತ ಸೇವ್ ಮಾಡು. ನಾನ್ ಮೆಸೇಜ್ ಮಾಡ್ತೀನಿ. ಅಜ್ಜಿ ಸಮಾಧಾನ ಆದ್ರೂ ಆಗ್ಬೋದು. ಅಜ್ಜಿ, ನಿಮ್ಮ ಎದುರಿಗೆ ಏಜೆಗೆ ಫೋನ್ ಮಾಡ್ತೀನಿ, ಆಯ್ತಾ? The number you have dialed is currently busy. ಫೋನ್ ಕಟ್ ಮಾಡಿದ್ರು. ಅಯ್ಯಯ್ಯೋ, ನಿನ್ ಫೋನೇ ಕಟ್ ಮಾಡ್ಬಿಟ್ನಲ್ಲೇ. ಏನಾಗಿದೆ ಅವನ್ಗೆ? ನೋಡಿ, ಮೆಸೇಜ್ ಕಳ್ಸಿದ್ದಾರೆ. ಪ್ಲೀಸ್ ಆಮೇಲೆ ಕಾಲ್ ಮಾಡು, ಐ ಮೀನ್ ಮೀಟಿಂಗ್ ಅಂತ. ನೋಡಿದ್ರಾ? ನಿಜ, ಕಷ್ಟ ಮನುಷ್ಯನ್ ಬರ್ದೆ ಮರಕ್ ಬರುತ್ತಾ ಅಂತ ಒಂದ್ ಮಾತು ಹೇಳ್ತಾರೆ. ಅದ್ ನಿಮ್ಗೂ ಗೊತ್ತಿರುತ್ತೆ. ಆದ್ರೆ ಕೆಟ್ಟ ಕಾಲದಲ್ಲಿ
ಮರಕ್ಕೂ ಕಷ್ಟ ಬರುತ್ತೆ ಅಂದಮೇಲೆ ಮನುಷ್ಯ ಯಾವ ಲೆಕ್ಕ ಹೇಳಿ? ಒಂದಂತೂ ಸತ್ಯ, ನಿಮ್ಗೆ ಈ ತರ ಕಷ್ಟ ಬರುತ್ತೆ ಅಂತ ಕನ್ಸ್ ಮನ್ಸಲ್ಲೂ ನಾನು ಯಾರು ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ನಮ್ಮೆಲ್ಲರಿಗೂ ಕಷ್ಟ ಆಗುತ್ತೆ. ಹಾಗಿದ್ಮೇಲೆ ನಿಮ್ಗೆ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆನೂ ಮಾಡಕ್ಕಾಗಲ್ಲ. ಸಾವಿರಾರು ಜನಕ್ಕೆ ಜೀವ ಕೊಟ್ಟಿರೋ ನಿಮ್ಗೆ ಯಾವ ಕಾರಣಕ್ಕೂ ತೊಂದರೆ ಆಗಲ್ಲ. ಆದಷ್ಟು ಬೇಗ ಈ ಕಷ್ಟದಿಂದ ಹೊರಗಡೆ ಬರ್ತೀರಾ. ತುಂಬಾ ಮಾತಾಡ್ತಿದ್ದೀನಿ ಅನ್ಸ್ತಾ ಇದೆ. ನಿಮಗೆ ಧೈರ್ಯ ಹೇಳೋಷ್ಟು ದೊಡ್ಡೋಳು ನಾನಲ್ಲ, ನನ್ಗಷ್ಟು ಅನುಭವನೂ ಇಲ್ಲ. ಆದ್ರೆ ಈ ಟೈಮ್ನಲ್ಲಿ ನೀವು ಒಂಟಿ ಅಲ್ಲ, ನಿಮ್ ಜೊತೆ ಇಡೀ ಮನೆ ಇದೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಹೇಳ್ದೆ. ಎಲ್ಲ ಒಳ್ಳೇದಾಗುತ್ತೆ ಅಜಯ್. ನನ್ನ ಉಸಿರಿರೋವರೆಗೂ ನಾನು ನಿಮ್ಗೋಸ್ಕರ ಹೋರಾಡ್ತೀನಿ. ನಾವೆಲ್ಲರೂ ನಿಮ್ ಜೊತೆ ಕೊನೆವರೆಗೂ ಇದ್ದೇ ಇರ್ತೀವಿ. ಟೇಕ್ ಕೇರ್ ಅಜಯ್. ಕಪ್ಪಿ, ನಂಗೆ ಕನ್ನಡಕ ಎಲ್ಲ ಓದಕ್ಕಾಗಲ್ಲ, ಓದ್ ಹೇಳೋ ಅಂತಿದ್ರೆ ನನಗೆ ಏನ್ ಗೊತ್ತಾ ಅಂತ ಕೇಳ್ತಿದ್ಯಲ್ಲ. ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ. ತೂ ನಿನ್ನ ಇಂಥ ಖುಷಿ ಸುದ್ದಿನ ಒಳ್ಳೆ ರೋಗ ಪಡೆದವ್ರ ತರ ಓದ್ತಿದ್ಯಲ್ಲೋ. ಇದನ್ನ ಹೇಗ್ ಓದ್ಬೇಕು ಗೊತ್ತಾ? ಖ್ಯಾತ ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ, ಹೀಗ್ ಓದ್ಬೇಕು. ಸರಿ ಅಜ್ಜಿ, ಹಾಗೆ ಓದ್ತೀನಿ. ಮುಂದಕ್ಕೆ ಓದು. ಉದ್ಯಮಿ ಎಜೆ ಅವರಿಗೆ ಈ ಸಾಲಿನ ಪ್ರಶಸ್ತಿ ಸಿಕ್ಕಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ವಿಷಯ ಹೊರಬರುತ್ತಿದ್ದಂತೆಯೇ ಎಜೆ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಸಂತೋಷ, ಖುಷಿ ಉಕ್ಕಿ ಬಂದಿದ್ದು ವಿಶ್ವರೂಪ್, ಸಾರಿ ಅಜ್ಜಿ, ಅದು ಖುಷಿಗೆ ಆನಂದ ಬಾಷ್ಪ ಅಂತಾರಲ್ವಾ, ಹಾಗೆ ಕಣ್ಣೀರ್ ಬಂದ್ಬಿಡ್ತು. ಸಾಕು ಬಿಡು, ಸಾಕು ಬಿಡು. ನನ್ ಮಗನ್ ಇಷ್ಟು ದೊಡ್ಡ ಪ್ರಶಸ್ತಿ ಬಂದಿದೆಯಲ್ಲ, ಇದಕ್ಕಿಂತ ನನ್ಗಿನ್ನೇನ್ ಬೇಕು? ಕೌಸಲ್ಯ, ಅದಕ್ಕೆ ಹೇಳೋದು ಕಣೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಮಾತಾಡೋ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಕಣೆ. ನಾನು ತಪ್ಪು ಮಾಡ್ಬಿಟ್ಟೆ ರೀ. ಪ್ರತಿ ಸಲ ಲೀಲಾಗೆ ನೀನ್ ತಪ್ಪು ಮಾಡ್ದೆ ಅಂತ ಹೇಳ್ತಿದ್ದೆ. ಆದ್ರೆ ಈ ಸಲ ತಪ್ಪು ಮಾಡಿದ್ದು ಅವಳಲ್ಲ, ನಾನು. ಅವಳಿಗೆ ಇಷ್ಟೆಲ್ಲ ಬೈದಿದ್ದೀನಿ, ಅವಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಆದ್ರೂ ನನ್ನ ಮಗಳು ಒಂದಿನೂ ನನಗೆ ತಿರುಗಿಸಿ ಮಾತಾಡ್ದವಳಲ್ಲ. ಲೀಲಾಗೆ ನನ್ನ ಮಲ್ತಾಯಿ ಅಂತ ನನ್ನ ಮನ್ಸಲ್ಲಿ ಬಂತೆ ಹೊರತು ಅವಳ ಮನ್ಸಲ್ಲಿ ಒಂದಿನೂ ನನ್ನನ್ನ ಮಲ್ತಾಯಿ ಅಂತ ಅನ್ಕೊಂಡ್ಲೇ ಇಲ್ಲ ಅವಳು. ನಾನು ತಪ್ಪು ಮಾಡ್ಬಿಟ್ಟೆ ರೀ, ನನ್ನ ಪಾಪಿ ರೀ, ನಾನು ತಪ್ಪು ಮಾಡ್ಬಿಟ್ಟೆ. ಅಮ್ಮ ಪ್ಲೀಸ್ ಸುಮ್ಮನಿರು. ನೀನ್ ಬೇಜಾರಾಗಿದ್ಯಾ ಅಂತ ಅಕ್ಕಂಗೆ ಗೊತ್ತಾದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಲ್ಲ ರೀ, ನಾನು ಏನಿದ್ರು ಅವಳ ಹತ್ರನೇ ಮಾತಾಡ್ಬೇಕು. ಬನ್ನಿ ಅಳಿಯಂದ್ರ ಮನೆಗೆ ಹೋಗೋಣ. ಈಗಾಗ್ಲೇ ಅವಳು ಕಷ್ಟದಲ್ಲಿದ್ದಾಳೆ, ನಾವು ಅವಳ ಜೊತೆ ಹೋಗಿ ನಿಂತ್ಕೋಬೇಕು ರೀ. ಇವಾಗ್ಲೇ ಬೇಡ ಅಮ್ಮ. ಅಕ್ಕನೇ ಹೇಳಿದಾಳೆ, ವಿಷಯ ತಣ್ಣಗಾಗೋವರೆಗೂ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನೀವ್ ಯಾರು ಅಲ್ಲಿಗೆ ಬರೋದ್ ಬೇಡ ಅಂತ. ಇದರಲ್ಲೇ ಗೊತ್ತಾಗುತ್ತೆ
ನನ್ನ ಮಗಳು ಎಂಥ ಅಪರಂಜಿ ಅಂತ. ಸಂತೋಷ ಆದಾಗ ಎಲ್ಲರ ಜೊತೆ ಹಂಚ್ಕೋತಾಳೆ, ಮತ್ತೆ ದುಃಖ ಆದಾಗ ಅವಳು ಒಬ್ಬಳೇ ಅನುಭವಿಸ್ತಾಳೆ. ಇಂಥ ಮನಸ್ಸು ಎಲ್ರಿಗೂ ಬರಲ್ಲ ಕೌಸಲ್ಯ. ನಿಜ ಅಪ್ಪ, ಭಾವ ದೇವ್ರಾದ್ರೆ ಅಕ್ಕ ದೇವತೆ. ಸ್ವಲ್ಪ ದಿನ ಸುಮ್ನಿರಮ್ಮ, ಆಮೇಲೆ ಅಕ್ಕನೇ ಬರ್ತಾಳೆ. ನೀನೇನ್ ಯೋಚನೆ ಮಾಡ್ಬೇಡ. ಈ ಮುತ್ತಿಗೆ ನೋಡಕ್ಕೇನ್ ರೋಗ? ತಂದ್ಕೊಟ್ಟಿರೋದನ್ನ ನೋಡ್ಬಿಟ್ರೆ ಗಂಟು ಹೋಗ್ಬಿಡತ್ತಾ? ಹಾಗಲ್ಲ ಆಂಟಿ, ಡೇಟ್ ನೋಡ್ದೆ ಇವತ್ತಿಂದಿತ್ತು. ಅದಕ್ಕೆ ಗೊತ್ತಿರೋರಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಇವತ್ತಿನ ಡೇಟಾ ಎಲ್ಲಿ ಕೊಡಿಲಿ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತಲ್ಲಪ್ಪ. ಏನಾಯ್ತು ಆಂಟಿ? ಇವ್ರು ನಮಗ್ ತುಂಬಾ ಬೇಕಾದವರು. ನೀ ಇದನ್ನ ಇವಾಗ ಕೊಡದೆ ಹೋಗಿದ್ರೆ ಅವ್ರು ಕರೆದ್ರು ನಾವು ಹೋಗ್ಲಿಲ್ಲ ಅನ್ನೋ ಮಾತು ನಿಂತು ಬಿಡ್ತಿತ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ಆಂಟಿ, ನನ್ನ ಕಣ್ಣಿಗೆ ಬಿತ್ತು, ನಾನು ತಂದ್ಕೊಟ್ಟೆ. ತುಂಬಾ ಇಂಪಾರ್ಟೆಂಟ್ ಮದ್ವೆ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹೋಗ್ಲಿಲ್ಲ ಅಂದ್ರೆ ಆಗತ್ತಾ? ಹೋಗ್ಲೇಬೇಕಲ್ವಾ? ಹೋಗದೆ ಇರಕ್ಕಾಗತ್ತೇನಮ್ಮ, ಇವ್ರು ನಮ್ಮ ಮನೆಗೆ ತುಂಬಾ ಬೇಕಾದವರು. ಇವ್ರ ಮನೇಲಿ ಒಂದು ಸಣ್ಣ ಪೂಜೆ ಆದ್ರೂ ನಾವೆಲ್ಲ ಹೋಗ್ತಿದ್ವಿ. ಈಗ ಮದುವೆ, ಹೋಗದೆ ಇರಕ್ಕಾಗತ್ತಾ? ಅದು ಅಲ್ಲದೆ ಇಂಥ ಸಮಾರಂಭಗಳಿಗೆ ಹೋದ್ರೆ ತಾನೆ ಸಂಬಂಧಗಳು ಉಳಿಯೋದು ಬೆಳೆಯೋದು ಎಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜಗಳಗಳು ಇಲ್ಲಿ ಬಗೆಹರಿದು ಒಂದಾಗಿರೋ ಉದಾಹರಣೆಗಳು ಎಷ್ಟಿಲ್ಲ. ನೀವ್ ಹೇಳ್ತಾ ಇರೋದೆಲ್ಲ ನಿಜ. ನೀವ್ ಹೊರಡ್ತೀರಾ? ಹೌದು, ಮತ್ತೆ ಮುಹೂರ್ತ ಆಗೋಗಿರುತ್ತೆ. ಅದ್ರಲ್ಲಿ ನೀವು ನಿಮ್ ಬಾಸ್ಗೋಸ್ಕರ ಕಣ್ಣೀರ್ ಹಾಕ್ತಿದ್ದೀರಲ್ಲ, ನನಗೆ ನಿಮ್ಮ ಮೇಲೆ ಹೆಮ್ಮೆ ಆಗ್ತಿದೆ ವಿಶ್ವರೂಪ್. ಮೇಡಮ್, ಬಾಸ್ ನಂಗೆ ಬೈತಾರೆ, ಹೊಡಿತಾರೆ, ಆದ್ರೆ ಹಾಕಿರೋದು ನಮ್ಮ ಬಾಸಿಗೆ ಮಾತ್ರ ಮೇಡಮ್. ಯಾಕಂದ್ರೆ ನಮ್ಮಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಬೀದಿ ಬೀದಿ ಅಲಿತಿದ್ದ ನನ್ನ ಕರೆದು ನಂಗೊಂದು ಜೀವನ ಕೊಟ್ಟಿದ್ದಾರೆ ಮೇಡಮ್. ನಾಯಿ ನಾಯಿ ಅಂತ ಕರಿತಿದ್ದ ಜನ ಇವತ್ತು ನನ್ನನ್ನು ಸರ್ ಸರ್ ಅಂತ ಕರಿತಿದ್ದಾರೆ ಅಂದ್ರೆ ನಾನು ಬಾಸ್ ಜೊತೆ ಇರೋದ್ರಿಂದ ಮಾತ್ರ ಮೇಡಮ್. ಕೆಲಸದ ವಿಚಾರದಲ್ಲಿ ಅವ್ರು ನಂಗೆ ಬಾಸ್ ಆಗಿರ್ಬೋದು, ಆದ್ರೆ ಲೈಫಿನಲ್ಲಿ ಅವ್ರು ನನ್ನ ತಂದೆ ಸ್ಥಾನ ತುಂಬಿದ್ದಾರೆ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ವಿಶ್ವರೂಪ್, ನಾವಿವಾಗ ಹೋಗ್ತಾ ಇದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ ಕಣ್ಣಲ್ಲಿ ನೀರ್ ನೋಡಕ್ಕಾಗಲ್ಲ, ಪ್ಲೀಸ್ ಕಣ್ಣೀರ್ ಒರೆಸ್ಕೊಳ್ಳಿ. ಸಾರಿ ಮೇಡಮ್, ಎಮೋಷನ್ನ ಕಂಟ್ರೋಲ್ ಮಾಡ್ಕೋಬಹುದು, ಆದ್ರೆ ಕಣ್ಣೀರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಹೇ, ಎಲ್ಲಿಗೆ ಹೋಗ್ತಿದ್ದೀರಾ? ಅಜ್ಜಿ, ಒಂದ್ ಸಣ್ಣ ಕೆಲ್ಸ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀವಿ. ಹೀಗೆ ಹೋಗಿ ಹಾಗೆ ಬನ್ನಿ, ಪರವಾಗಿಲ್ಲ. ಅದ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗಿ. ಮನೇಲೆ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ. ಛಾಯಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮನೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋವಂಥದ್ದು ಏನಿದೆ? ಹಾಗಲ್ಲ ಆಂಟಿ, ನನಗೆ ಅನ್ನಿಸ್ತಾ ಇದೆ ನೀವು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಬಂದ್ರಿ. ಆದ್ರೆ ನಿಮ್ಮ ಮಗ ನಿಮ್ಮನ್ನ ನೋಡೋಕೆ ಬಂದಿಲ್ಲ ಅಲ್ಲ. ಅವ್ರಿಗೆ ನಿಮ್ಗಿಂತ ಬಿಸ್ನೆಸ್ಸೇ ಹೆಚ್ಚಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಛಾಯಾ, ನನ್ನ ರಾಮ್ ಜಾಗದಲ್ಲಿ ಬೇರೊಬ್ಬ ಮಗ ಇದ್ದಿದ್ರೆ ನೀ ಹೇಳಿದ ನಿಜ ಅಂತ ಅನ್ಕೋತಿದ್ದೆ. ನಾನು ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಂಡು ಇರ್ತಿದ್ನೇನೋ, ಆದರೆ ಅವನು ಎಲ್ರ ಥರ ಅಲ್ಲ. ನಾನು ಅವನ ಮೇಲೆ ಕೋಪಕ್ಕೋ ಹಠಕ್ಕೋ ಅವನ್ನ ನನ್ನ ಮಾತಾಡ್ಸಕ್ಕೆ ಬರಲಿಲ್ಲ, ಅವನಿಗೆ ನನಗಿಂತ ಕೆಲಸನೇ ಜಾಸ್ತಿ ಆಗೋಯ್ತು ಅಂತ ಹೇಳಿರ್ಬೋದು. ಆದರೆ ಅವನು ಹಾಗೆಲ್ಲ ಅಲ್ಲಮ್ಮ. ಅವನು ಬೆಳಕಿದ್ದ ಹಾಗೆ ಎಲ್ಲ ದಿಕ್ಕಲ್ಲೂ ಹರಿತಾನೆ. ಅವನಿಗೆ ಯಾವ ತಾರತಮ್ಯನೂ ಇಲ್ಲ. ಪ್ರಪಂಚದಲ್ಲಿ ಯಾವ ತಾಯಿಗೂ ಇಷ್ಟು ಪ್ರೀತಿ ಮಾಡೋ ಮಗ ಸಿಕ್ಕಿರಲ್ಲ. ಆದರೆ ಅವನು ನನಗೆ ಸಿಕ್ಕಿದ್ದಾನೆ. ಅವನ ಬಿಸ್ನೆಸ್ ಮೀಟಿಂಗಲ್ಲಿದ್ರೂ ಅವನ ಜೀವ ಎಲ್ಲ ಈ ಅಮ್ಮನ ಹತ್ರನೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಮೇಡಮ್ ಕೊರಿಯರ್. ಓ ನೋಡು, ನನ್ನ ಮಗ ನನಗೋಸ್ಕರ ಕೊರಿಯರ್ ಕಳಿಸಿದ್ದಾನೆ. ಒಂದು ನಿಮಿಷ ಬಂದೇ ಇರು. ನೋಡು, ನನ್ನ ಮಗ ನನಗೋಸ್ಕರ ಎಷ್ಟೊಂದು ಬ್ಯೂಟಿಫುಲ್ ಬೊಕ್ಕೆ ಕಳಿಸಿದ್ದಾನೆ. ಏನೋ ಲೆಟರು ಇದೆ. ಓಹೋ, ಏನೋ ಬರ್ದಿದ್ದಾನೆ. ಅಮ್ಮ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಾಯಿನೂ ತಾನು ಹೆತ್ತ ಮಗನ್ನ ನೋಡಿ ಹೆಮ್ಮೆ ಪಡ್ತಾಳೆ. ಯಾಕೆ ಅಂದ್ರೆ ಇದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಐ ಲವ್ ಯು. ಹೌದು ಲೀಲಾ, ನೀನ್ ಕೇಳಿಸ್ಕೊಂಡಿದ್ ನಿಜ. ನಮ್ ಲಾಯರ್ ಕೈ ಕೊಟ್ಟಿದ್ದಾರೆ. ದುರ್ಗಾ ಅವ್ರೆ, ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ಬೇರೆ ಲಾಯರ್ ಸಿಗ್ತಾರಲ್ಲ, ಅವ್ರನ್ನ ಹುಡುಕಿ. ಲೀಲಾ, ನಿನಗ್ ಸಿಚುವೇಶನ್ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಿಲ್ಲ. ನಿನ್ನ ಕಣ್ಣಿಗೆ ಬರೀ ಒಬ್ರು ಲಾಯರ್ ಬಿಟ್ಟು ಹೋಗಿದ್ದಾರೆ ಅಂತ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ವಿಚಾರನೆ ಬೇರೆ ಇದೆ. ಏನು, ಏನಾಗಿದೆ? ಎಜೆ ಪರವಾಗಿ ವಾದ ಮಾಡಕ್ಕೆ ಎಲ್ಲ ಲಾಯರ್ಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಯಾಕೆ ಅಂತ ತಪ್ಪು ಏಜೆ ಏನ್ ಮಾಡಿದ್ದಾರೆ ದುರ್ಗಾ ಅವ್ರೆ? ತಪ್ಪಂತಲ್ಲ ಲೀಲಾ, ಏಜೆ ಸೊಸೈಟಿನಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂ ಇರೋಂತ ವ್ಯಕ್ತಿ. ಅವ್ರ ಹೆಸರು ಕೋರ್ಟ್ ವರೆಗೂ ಬಂದಿದೆ. ಈ ಕೇಸಲ್ಲಿ ಏಜೆ ಏನಾದ್ರೂ ಸೋತ್ರೆ ಅದು ನೇರವಾಗಿ ಲಾಯರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಏಜೇನೆ ಉಳಿಸ್ಕೊಳಕ್ಕಾಗ್ದಿರೋ ನೀವು ಇನ್ ನಮ್ ಕೇಸ್ ಉಳಿಸ್ತೀರಾ ಅಂತ ಜನ ಕೇಳ್ತಾರೆ. ಹಾಗೊಂದ್ ವೇಳೆ ಆಗೋಗ್ಬಿಟ್ರೆ ನಮ್ ಕೆರಿಯರ್ ಕತೆ ಏನು ಅಂತ ನಮ್ ಲಾಯರೇ ಕೇಳ್ತಾ ಇದ್ರು. ಎಲ್ಲಾ ಲಾಯರ್ಗಳು ಇದೇ ಪಾಯಿಂಟ್ ಕೇಳ್ತಾ ಇದಾರಂತೆ. ಹಾಗಿದ್ರೆ ಲಾಯರೇ ಇಲ್ವಾ? ಮತ್ತೆ ನಾವು ಕೇಸ್ ಸೋಲ್ತೀವ ದುರ್ಗಾ ಅವ್ರೆ? ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಲೀಲಾ. ಮುಂದೆ ಏನಾಗುತ್ತೆ ಅಂತಾನೂ ನನಗ್ ಗೊತ್ತಿಲ್ಲ. ನಿನ್ ಲೈಫ್ ಅಲ್ಲಿ ಇದನ್ನೆಲ್ಲ ನೋಡದೆ ಇರೋ ಹುಡುಗಿ ನೀನು. ಅಲ್ಲಿ ಒಬ್ಬಳೇ ಇದೆಯಾ? ನಿನಗೆ ಹೇಗ್ ಫೀಲ್ ಆಗ್ತಿರ್ಬೋದು ಅಂತ ನಾನ್ ಗೆಸ್ ಮಾಡಬಲ್ಲೆ. ಲೀಲಾ, ಅಕಸ್ಮಾತ್ ನಾವೇನಾದ್ರೂ ಈ ಕೇಸ್ ಸೋತ್ ಹೋದ್ರೆ ಏಜೆ ಹೆಸರು ಬಿದ್ದು ಹೋಗುತ್ತೆ. ಏಜೆ ಹೆಸರು ಬಿದ್ದೋದ್ರೆ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ್ ಮನೆ, ನಮ್ ಮನೆತನದ ಗೌರವ ಎಲ್ಲಾನು ಬಿದ್ದು ಹೋಗುತ್ತೆ. ನೋಡ್ತಿದ್ದ ಹಾಗೆ ನಮ್ ಕಣ್ ಮುಂದೆನೆ ಎಲ್ಲ ಕಳ್ಕೋಬೇಕಾಗತ್ತೆ ಲೀಲಾ. ದುರ್ಗಾ ಅವ್ರೆ, ನೀವು ಯೋಚನೆ ಮಾಡಬೇಡಿ. ಆ ದೇವರು ಈ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ದಾನೆ. ಅವನೇ ಬಂದು ಇದಕ್ಕೊಂದು ದಾರಿ ತೋರಿಸ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಹೆಲ್ಪ್ ಮಾಡ್ತಾನೆ. ನೀವು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ಕೋರ್ಟ್ ಹಿಯರಿಂಗಿಗೆ ಟೈಮ್ ಆಯ್ತು. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಯುವರ್ ಆನರ್, ಎಜೆ ಅವ್ರ ಕೇಸಲ್ಲಿ ಸಾಕ್ಷಿಗಳನ್ನ ಇದುವರೆಗೂ ಕಿವಿಯಾರ ಕೇಳಿದೀವಿ. ಆದ್ರೆ ಕಣ್ಣಾರೆ ನೋಡುವಂತ ಸಾಕ್ಷಿ ಒಂದನ್ನ ಈಗಾಗಲೇ ತಮ್ಮಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಅದನ್ನ ಎಲ್ರಿಗೂ ನೋಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ಲೇ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಮೈಯೆಲ್ಲ ಉರಿತಾ ಇದೆ ನನಗೆ. ನಾನು ನಿನ್ನನ್ನು ಬದುಕಕ್ ಬಿಡಲ್ಲ. ಬದುಕಬಾರ್ದು ನೀನು. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಇವತ್ತು ನನ್ನ ಜೊತೆ ಜಗಳ ಆಡ್ಲೇಬೇಕು, ಅಷ್ಟೇ.
ಬಾವ ನೋಡಿದ್ರು ಅವ್ರಲ್ಲ ಅಂತ ಹೇಳ್ತಿದ್ದೀರಲ್ಲ, ನನ್ನ ಪ್ರಕಾರ ಅದು ಏಜೇನೆ. ಈ ಮನೆ ಅನ್ನೋ ಕಾಡಿಗೆ ಸೇರ್ಕೊಂಡು ಈ ಮನೆಯಲ್ಲಿರೋ ಪ್ರಾಣಿಗಳ ಜೊತೆನೆ ಇತ್ಕೊಂಡು ಈ ಕಾಡಿನ ರಾಜನ ಹಿಡಿದು ಬೋನಿಗೆ ಹಾಕೋ ಕೆಲಸ ಇತ್ತಲ್ಲ, ಸಖತ್ ಕಿಕ್ ಕೊಡ್ತು. ಅಲ್ಲ ಮೇಡಮ್, ನನ್ನನ್ನು ಏನೇನೋ ಮಾತಾಡ್ಬೇಡಿ ಅಂತ ಹೇಳಿ ಈಗ ನೀವೇ ಏನೇನೋ ಮಾತಾಡ್ತಿದ್ದೀರಾ. ಅಲ್ಲ ಮೇಡಮ್, ಅವ್ರು ನಮ್ಮ ಬಾಸ್ ಆಗಿದ್ದಿದ್ರೆ ಅವ್ರು ಯಾಕೆ ಮೇಡಮ್ ಅಂತಾರೆ ಮೇಡಮ್ ಸಾಯ್ಸಕ್ ಹೋಗ್ತಾರೆ? ಅದು ಆ ರೇಂಜಿ ಕೋಪ. ಇದು ನಮ್ಮ ಬಾಸ್ ಅಲ್ವೇ ಅಲ್ಲ ಮೇಡಮ್. ನಮ್ಮ ಬಾಸ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಒಂದು ದಿನಾನೂ ನೋಡಿಲ್ಲ. ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಏಜೆ ಕೋಪ ಮಾಡ್ಕೊಂಡಿರೋದನ್ನ ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಅಂತರ ಅಕ್ಕನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಏಜೆ ಕೋಪ ಮಾಡ್ಕೊಂಡ್ರೆ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ. ಅದಕ್ಕೆ ನಾನೇ ಸಾಕ್ಷಿ ವಿಶ್ವರೂಪ್. ಯಾರು ನಂಬಲ್ಲ. ಈ ಕೆಲಸನ ನಾನ್ ಮಾಡಿದ್ದೀನಿ ಅಂದ್ರೆ ಯಾರು ನಂಬೋದಿಲ್ಲ. ಆದ್ರೆ ಏಜೆನ ನಂಬಿದ ಜನ ಏಜೆ ಇಂಥ ಕೆಲಸ ಮಾಡಿದ್ನ ಅನ್ನೋದನ್ನ ಕಣ್ಣಾರೆ ಕಂಡು ಎಲ್ರು ಬೆಚ್ಚಿ ಬೀಳ್ತಾರೆ. ಇಂಥವನು ಈ ಸೊಸೈಟಿಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಆ ಏಜೆನ ಜೈಲಿಗೆ ತಳ್ತಾರೆ. ಅಯ್ಯೋ ಮೇಡಮ್, ನಂಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಅಕಸ್ಮಾತ್ ನೀವು ಹೇಳ್ದಾಗಿದ್ದು ರಿಯಲ್ ವಿಡಿಯೋನ ಆಗಿದ್ದಿದ್ರೆ ಆ ವಿಡಿಯೋನ ಮಾಡಿದವ್ರು ಯಾರು ಅಲ್ವಾ? ಈ ವಿಡಿಯೋನ ಯಾರೋ ಒಬ್ರು ರೆಕಾರ್ಡ್ ಮಾಡಿರ್ಬೋದು. ಆದ್ರೆ ಈ ವಿಡಿಯೋ ಲಾಯರ್ಗೆ ಹೇಗೆ ಸಿಕ್ತು? ಲಾಯರ್ ಸಿಗಕ್ಕಿಂತ ಮುಂಚೆ ಈ ವಿಡಿಯೋ ರೆಕಾರ್ಡಿಂಗು ಬೇರೆಯವ್ರ ಹತ್ರ ಇತ್ತಾ? ಮತ್ತೆ ಈ ವಿಡಿಯೋನ ಲಾಯರ್ಗೆ ಯಾರು ಕೊಟ್ರು? ಅಯ್ಯೋ, ಏನ್ ವಿಶ್ವರೂಪ್ ಒಂದು ಗೊತ್ತಾಗ್ತಿಲ್ವಲ್ಲ. ಲೀಲಾ, ಅಲ್ಲಿ ಏನಾಗ್ತಾ ಇದೆಯಮ್ಮ? ಏಜೆ ಸರ್ ಚೆನ್ನಾಗಿದ್ದಾರೆ ತಾನೇ? ಅಪ್ಪ, ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ, ಇಲ್ಲೆಲ್ಲ ನಾವು ನೋಡ್ಕೋತಾ ಇದ್ದೀವಿ. ಇಲ್ಲ, ನೀನ್ ಆಡ್ತಿರೋ ಮಾತಲ್ಲಿ ಕಾನ್ಫಿಡೆನ್ಸ್ ಇದೆ, ಆದ್ರೆ ನಿನ್ ಧ್ವನಿನಲ್ಲಿ ಕಾನ್ಫಿಡೆನ್ಸ್ ಇಲ್ವಲ್ಲ ಮಗಳೇ. ನೋಡಮ್ಮ, ನನಗೇನಾದ್ರೂ ಆಗುತ್ತೆ ಅನ್ನೋ ಭಯಕ್ಕೆ ಹೇಳ್ದೆ ಮುಚ್ಚಿಟ್ಬೇಡ. ಸತ್ಯ ಹೇಳ್ಬಿಡಮ್ಮ. ನಿಮ್ಮ ಅಪ್ಪಂಗೆ ಏನೂ ಆಗಲ್ಲ. ನೀನು ನಮ್ಮನ್ನ ಅಲ್ಲಿಗೆ ಬರೋದ್ರಿಂದ ತಡೆದಿದ್ಯಾ. ಅಲ್ಲಿಂದ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಇಲ್ಲಿರಕ್ಕೂ ಆಗದೆ ಅಲ್ಲಿ ಬರೋಕ್ಕೂ ಆಗದೆ ನಾವು ಒತ್ತಾಡ್ತಾ ಇದೀವಿ ಕಣಮ್ಮ. ಇಲ್ಲಪ್ಪ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಾ ಇರೋದು. ಏಜನ ಕರ್ಕೊಂಡು ಈಗ ಹೊರಡ್ತಾ ಇದೀವಿ. ಅದು ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಗಂಟ್ಲು ಒಣಗ್ದಂಗಾಗಿದೆ. ನೀನೇನು ಟೆನ್ಷನ್ ತಗೋಬೇಡ ಅಪ್ಪ. ಅಪ್ಪ, ಅಮ್ಮಂಗೆ ಹೇಳು ನಾನಿಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ ಆರಾಮಾಗಿದೆ ಅಂತ. ಎಲ್ಲ ಸರಿ ಹೋದ್ಮೇಲೆ ನೀವು ಮನೆಗೆ ಬನ್ನಿ ಆಯ್ತಾ? ಅಲ್ಲಿ ತನಕ ಬರಕ್ ಹೋಗ್ಬೇಡಿ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಆಹಾ, ಇಲ್ಲಿ ತವ್ರ ಮನೆಗೂ ಯಾವ ನೋವು ಆಗ್ಬಾರ್ದು. ಅಲ್ಲಿ ಗಂಡನ ಮನೆ ನೋವು ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ಅಪ್ಪ, ಒಳ್ಳೆ ಗೃಹಿಣಿ ಲಕ್ಷಣಗಳು ಎಲ್ಲ ನಿನ್ನಲ್ಲಿ ಕಾಣ್ತಾ ಇದಾವಮ್ಮ. ನೀನು ಇಷ್ಟೊಂದು ಒಳ್ಳೆ ಮಾತುಗಳನ್ನ ಆಡಿದ್ಯಲ್ಲ, ಅದ್ರಲ್ಲಿ ಯಾವುದೋ ಒಂದಕ್ಕೆ ಆ ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರೆ ನಿನ್ ಗಂಡ ಯಾವುದೇ ಕಳಂಕ ಇಲ್ಲದೆ ಹೊರಗೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನಾನು ಏಜೆ ವಿಷಯದಲ್ಲಿ ಮಾಡಿರೋ ಎಡವಟ್ನ ಅಪ್ಪಂಗೆ ಹೇಳ್ಬಿಡ್ಲಾ? ಏನಾದ್ರೂ ಕೇಳ್ಬೇಕಿತ್ತ ಮರಿ? ಏನಿಲ್ಲಪ್ಪ, ಏನೋ ಯೋಚನೆ ಮಾಡ್ತಿದ್ದೆ. ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿಯಮ್ಮ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರಿದ್ದಾನೆ, ಯೋಚನೆ ಮಾಡ್ಬೇಡ. ಸರಿಯಪ್ಪ. ಲೀಲಾ, ನಿನ್ ಕೈಲಿ ಅಪ್ಪಂಗೆ ಹೇಳಕ್ಕಾಗ್ಲಿಲ್ಲ, ನೀನ್ ಏಜೆಗೆ ಏನ್ ಹೇಳ್ತೀಯಾ? ನಿನ್ ಲೈಫಲ್ಲಿ ಎಷ್ಟೆಲ್ಲ ಎಡವಟ್ಟು ಮಾಡಿದ್ರು ಅದೆಲ್ಲದಕ್ಕಿಂತ ಇದೇ ದೊಡ್ಡ ಎಡವಟ್ಟು ಕಣೆ. ಯೋರಾನ, ಪ್ರೀತಿಗೆ ಜೀವ ಕೊಡೋ ಶಕ್ತಿ ಇದೆ ಹೊರತು ಜೀವ ತೆಗೆಯೋ ಶಕ್ತಿ ಅಲ್ಲ. ಯುದ್ಧದಿಂದ ಗೆಲ್ಲಕ್ಕಾಗದೇ ಇರೋದನ್ನ ಪ್ರೀತಿಯಿಂದ ಗೆಲ್ಬೋದು. ಯಾರಿಗೂ ತಲೆ ಬಾಗದೇ ಇದ್ದವನು
ಪ್ರೀತಿಗೆ ಶರಣಾಗಿದ್ದೆ. ಬೈದರೂ ತಿಂದೇ ಇರೋ ಮಗು ಪ್ರೀತಿಯಿಂದ ತುತ್ತು ಮಾಡಿ ತಿನ್ಸಿದ್ರೆ ಹೊಟ್ಟೆ ತುಂಬ ತಿನ್ನುತ್ತೆ. ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಆಟಮ್ ಬಾಂಬ್ಸ್, ನ್ಯೂಕ್ಲಿಯರ್ ವೆಪನ್ಸ್, ಟ್ಯಾಂಕರ್ಸ್ ಇದೆಲ್ಲ ಇದ್ರೂ ಯುದ್ಧಗಳು ಕಮ್ಮಿ ಇರುತ್ತೆ. ಅದಕ್ಕೆಲ್ಲ ಕಾರಣ ಈ ಪ್ರೀತಿ, ಯುವರ್ ಆನರ್. ಒಬ್ಬ ವ್ಯಕ್ತಿ ಕಾಟಾಚಾರಕ್ಕೆ ಓದ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ತಿರುಗಾಡ್ಕೊಂಡು ಪರೋಡಿ ಥರ ಇದ್ದ. ಆದ್ರೆ ಇವತ್ತು ಅವನು ಕೋಟ್ಯಾಧೀಶ್ವರ. ಸೊಸೈಟಿಲಿ ಒಳ್ಳೆ ಹೆಸರದೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೆಸರು ಮಾಡಿದ್ದಾನೆ. ಅದಕ್ಕೆ ಕಾರಣ ಈ ಪ್ರೀತಿ. ಅಂಡ್ ಆ ವ್ಯಕ್ತಿ ಅಭಿರಾಮ್ ಜಯಶಂಕರ್. ನನ್ನನ್ನು ಪ್ರೀತಿಯಿಂದ ತಿದ್ದಿದ್ದು ನನ್ನ ಹೆಂಡತಿ ಅಂತೀರ. ಇವರು ಕೋಪ ಬಂದ್ರೆ ಅವ್ರಾಗಿರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಜೆ ಅವರು ಅಂತರ ಅವರ ಕಾಲೇಜ್ಗೆ ನುಗ್ಗಿ ಸ್ಟೂಡೆಂಟ್ಸ್ಗೆಲ್ಲ ಹೊಡೆದಿದ್ದಾರೆ ಅನ್ನೋ ಸಾಕ್ಷಿನ ಈಗಾಗಲೇ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಪಬ್ಲಿಕ್ ಪ್ರಾಸಿಕ್ಯೂಟ್ರು ವಿಷಯನ ಅರ್ಧ ಹೇಳ್ತಾ ಇದ್ದಾರೆ ಇವರು. ಇನ್ನರ್ಧನ ಹಾಗೆ ಬಿಡ್ತಾ ಇದ್ದಾರೆ. ಯಾಕೆ ಸರ್? ಪೂರ್ತಿ ಹೇಳಿದ್ರೆ ಕೇಸ್ ಸೋತೋಗ್ತೀನಿ ಅಂತ ಭಯನ? ಯೋರಾನ, ಕಾಲೇಜಲ್ಲಿ ಗಲಾಟೆ ಆಯಿತು ಅಂತ ಅವರು ಸಾಕ್ಷಿ ಹುಡುಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರುವಂಥ ಧರ್ಮ ಅವರು ಆ ಗಲಾಟೆ ಯಾಕಾಯಿತು, ಯಾರಿಗೋಸ್ಕರ ಆಯಿತು ಅದನ್ನು ಈ ಕೋರ್ಟಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಅಂತರ ಅವ್ರನ್ನ ಕಾಲೇಜಲ್ಲಿ ಕೆಲವು ಹುಡುಗರು ಚುಡಾಯಿಸಿದ್ರು, ಅದಕ್ಕಾಗಿ ಎಜಿ ಅವ್ರು ಗಲಾಟೆ ಮಾಡ್ತಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಂತರ ಸೇಫ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು ಅಂತ ಆಸೆ ಪಟ್ಟವನು ನಾನು. ಅಂತರಗೋಸ್ಕರ ಕಾಲೇಜಲ್ಲಿ ಗಲಾಟೆ ಮಾಡ್ತವನು ನಾನು. ಅಂಥವನು ಅಂತರನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಮಾತಿನ ಮಧ್ಯದಲ್ಲಿ ಕೋಪದಲ್ಲಿ ನೂರಾರು ಮಾತಾಡ್ತಾರೆ. ಎಲ್ಲ ಅದರ ಲಿಟ್ರಲ್ ಮೀನಿಂಗ್ ತಗೊಳಕ್ಕಾಗಲ್ಲ ಇವರನ್ನ. ಮೋರೋವರ್, ಕೋಪ ಇದ್ದವ್ರನ್ನೆಲ್ಲರನ್ನೂ ಕೊಲೆಗಾರರು ಅಂತ ಹೇಳಕ್ಕಾಗಲ್ಲ. ಏನೇ ಅಂತರ ಅವ್ರ ಚಿಕ್ಕಪ್ಪನ ಕಟ್ಕಟ್ಟೆ ಕರೆಸ್ಬೇಕು ಅಂತ ನಾ ಕೇಳ್ಕೊತೀನಿ ಇವರನ್ನ. ಶಿವಕುಮಾರ್, ಶಿವಕುಮಾರ್, ಶಿವಕುಮಾರ್. ಶಿವಕುಮಾರ್ ಅವರೇ, ಅಂತರ ಹೆಚ್ಚಿಗೆ ತವ್ರ ಮನೆಗೆ ಬರ್ತಾ ಇರಲಿಲ್ಲ. ಬಂದರೂ ಹೆಚ್ಚಿಗೆ ಹೊತ್ತು ಇರೋ ಹಾಗಿಲ್ಲ ಅಂತ ಅವ್ರ ಗಂಡ ಹೇಳಿದ್ದ ಅಂತ ನೀವು ನಂಬಿದ್ರಿ, ಕರೆಕ್ಟ್? ಹೌದು. ನಿಮಗೊಬ್ಳು ಮಗಳಿದ್ದಾಳೆ, ಅವಳು MSc ಓದ್ತಾ ಇದ್ದಾಳೆ, ರೈಟ್? ಒಂದ್ಸಲ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಲು ಅಂತ ಕೇಳ್ಪಟ್ಟೆ. ಯಾಕೆ ಅಂತ ಹೇಳ್ಬೋದಾ? ನಾನು ಅವಳನ್ನ ಕಾಲೇಜಿನ ಟ್ರಿಪ್ ಕಳಿಸ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಜಗಳ ಮಾಡಿಕೊಂಡು ಅಂತ ಕೆಲಸ ಮಾಡಕ್ ಹೋಗಿದ್ಲು. ಯಾಕೆ ಕಳಿಸ್ಲಿಲ್ಲ? ಯಾಕೆ ಅಂದ್ರೆ ಜೀವ ತೆಗೆಯೋ ನಿನಗೇನು ಗೊತ್ತು ಪ್ರೀತಿ ಬಗ್ಗೆ? ಆರ್ಡರ್, ಆರ್ಡರ್. ಥ್ಯಾಂಕ್ ಯು ಸರ್. ನೀವಿನ್ನು ಹೊರಡ್ಬೋದು. ಎಲ್ರಿಗೂ ಇದೇ ಥರ ಯೋಚನೆ ಮಾಡೋದು ಸಹಜ ಯುವರ್ ಆನರ್. ಬಟ್ ನಾನು ನನ್ನ ನಂತರ ಎಲ್ಲರ ಥರ ಇರಲಿಲ್ಲ. ಆವತ್ತು ಅಂತರ ಜಗಳ ಮಾಡಬೇಕು ಅಂತ ಹಠ ಮಾಡಿದ್ದಕ್ಕೋಸ್ಕರ ಆಡಿದ ಜಗಳ ಹೊರತು ಇದನ್ನ ಇಟ್ಕೊಂಡು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ವೆಲ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಅಂತರ ಕೊಲೆನೇ ಆಗಿದೆ ಅನ್ನೋದಾದ್ರೆ ಅಂತರ ಬಾಡಿಯಲ್ಲಿ ಅಂತರ ಕಾಣಿಸ್ತಾ ಇಲ್ಲ ಅಂತ ಅವ್ರ ಫ್ಯಾಮಿಲಿಯವರು ಯಾಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿದ್ರೆ ಕಂಪ್ಲೇಂಟ್ ಇಲ್ಲಿ
ಆ್ಯಂಡ್ ಇಷ್ಟು ವರ್ಷ ಇಲ್ಲದೆ ಇರೋವಂಥದ್ದು ಇವತ್ತು ಈ ಡೌಟ್ ಯಾಕೆ ಬಂದಿದೆ? ಆನ್ಸರ್ ಇಸ್ ವೆರಿ ಸಿಂಪಲ್. ಈಗ ನನ್ನ ಮತ್ತೆ ಅಂತರ ಪ್ರೀತಿಗೆ ಮಸಿ ಬಳಿಯುವಂಥ ಪ್ರಯತ್ನ ನಡೀತಿದೆ. ಈ ಸಿಚುವೇಶನ್ಗೂ ಮುಂಚೆ ಇನ್ನೂ ಒಂದು ಸಿಚುವೇಶನ್ ನಡೆದಿತ್ತು. ಆ 2 ಸಿಡಿನೂ ನನ್ನ ಹತ್ರನೇ ಇತ್ತು. ಬಟ್ ಈ ಸಿಡಿ ಇಲ್ಲಿಗೆ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಮೊದಲನೇ ಸಿಡಿ ನೋಡಿದ್ರೆ ಎಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಅರ್ಧ ವಿಷಯ ಇಟ್ಕೊಂಡು ನಡೆಸ್ತಾ ಇರೋ ಈ ಕೇಸನ್ನ ಕೋರ್ಟು ಖುಲಾಸೆ ಮಾಡಿ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ನಿಮ್ದೇನಾದ್ರೂ ವಾದ ಇದೆಯಾ? ಯುವರ್ ಆನರ್, ಕಣ್ಣು ಕಾಣ್ತಿರೋದನ್ನ ಬಿಟ್ಟು ಬೇರೆ ಕಥೆನೇ ಹೇಳ್ತಿದ್ದಾರೆ ಎ ಸಾಹೇಬರು. ಇಷ್ಟು ಬಲವಾದ ಸಾಕ್ಷಿ ಇದ್ದು ಕೇಸ್ ಖುಲಾಸೆ ಆಯ್ತು ಅಂದ್ರೆ ನಾಳೆ ಜನರಿಗೆ ಕೋರ್ಟ್ ಮೇಲೆ ಇರೋ ನಂಬಿಕೆ ಕಳ್ಕೊಂತಾರೆ. ದಯವಿಟ್ಟು ಇದನ್ನ ಮನದಲ್ಲಿಟ್ಕೊಂಡು ಮಹಾಸ್ವಾಮಿಗಳು ತೀರ್ಪನ್ನು ಕೊಡಬೇಕು ಅಂತ ಕೋರ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದನ ಕೋರ್ಟ್ ಕೇಳಿಸ್ಕೊಂಡಿದೆ. ಈ ಸಿಡಿ ಇಟ್ಕೊಂಡು ಕೊಲೆ ಆಗಿದೆ ಅಂದ್ರೆ ಕೋರ್ಟ್ ಒಪ್ಪೋದಿಲ್ಲ. ಇನ್ನೊಂದು ಸಿಡಿ ಇದೆ ಅಂದ್ರಲ್ಲ, ಅದನ್ನ ತಂದು ಕೊಟ್ರೆ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ನನಗೆ ಟೈಮ್ ಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಅಜ್ಜಿ, ಏಜಿ ಅವಾಗ್ಲೇ ಬಂದ್ರು, ರೂಮಲ್ಲಿದ್ದಾರೆ. ಮೋಸ್ಟ್ಲಿ ಫ್ರೆಶ್ ಅಪ್ ಆಗ್ತಿದ್ದಾರೆ ಅನ್ಸುತ್ತೆ. ಏನು? ಅವತ್ತಿಂದ ಈ ಮುದುಕಿ ರಾಮ್ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ಹೊರಗೋಗ್ತಾ ಇದ್ದಾಳೆ. ಅವನಿಗೆ ಫ್ರೆಶ್ ಆಗ್ಬೇಕಿತ್ತ? ಬಿಸ್ನೆಸ್ ಜಾಸ್ತಿ ಆಗೋಯ್ತು ಅಮ್ಮನಿಗಿಂತ ಅವನಿಗೆ. ಮನೆಗೆ ಬಂದವನು ಹೋಗಿ ರೂಮ್ ಸೇರ್ಕೊಂಡಿದ್ದಾನೆ. ಇವತ್ತು ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ಎಷ್ಟು ಧೈರ್ಯ ಇದ್ರೆ ಅವನಿಗೆ ನನ್ನನ್ನು ಮಾತಾಡ್ತಾ ಹೋಗ್ತಾನೆ ಮನೆಗೆ ಬಂದವನು. ಬಿಡಲ್ಲ ನಾವನ್ನ. ಅಜ್ಜಿ 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 ಅದು ಯಾರೇ ಆಗಿರಲಿ, ಹುಡುಕಿ ನರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇದು ನಿನ್ನ ಮೇಲೆ ನೋಡು, ಇಲ್ಲಿ ನೋಡು ನೋಡು, ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಗೋಸ್ಕರ ತೀರ್ಥಯಾತ್ರೆನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ಕಣೋ. ನಾ ಇನ್ಮೇಲೆ ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ. ಅರ್ಥ ಆಯ್ತಾ? ಕಣ್ಣು ಸರಿಯಾಗಿ ಒರ್ಸ್ಕೊ. ತಗೋ, ಅಳ್ಬೇಡ. ಅಯ್ಯ, ಸರಿಯಾಗಿ ಒರ್ಸ್ಕೊ. ಜಾಣ. ಏನೋ ನೀನು ಈಗ ಸಣ್ಣ ಮಕ್ಕಳ ತರ ಅಳ್ತೀಯ. ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ನೀನು ಹೀಗೆ ಅಳ್ತ್ರೆ ನಿಂಗೆ ಪೆಟ್ಟು ಕೊಡ್ತೀನಿ ಅಷ್ಟೆ. ಪುಟ್ ಪುಟ್ ಮಕ್ಕಳೆಲ್ಲ ಅಮ್ಮನ್ ಬಿಟ್ಟು ಆರಾಮಾಗಿರ್ತಾರೆ. ನೀನು ಹೀಗೆ ಅಳ್ತೀಯಲ್ಲೋ. ನೋಡು, ಅಮ್ಮ ಬಂದಾಯ್ತಲ್ವಾ, ಇನ್ನೀನು ಹೀಗೆಲ್ಲ ಅಳ್ಬಾರ್ದು ಆಯ್ತಾ? ಇನ್ಮೇಲೆ ನಿನ್ನ ಮುಖದಲ್ಲಿ ನಗು ಇರಬೇಕು, ಅಳು ಅಲ್ಲ. ಸಣ್ಣ ಮಕ್ಕಳ ಥರ ಅಳ್ತೀಯಪ್ಪ ನೀನು. ನನ್ನ ಕೈಲಿ ಇದನ್ನು ನೋಡೋಕ್ಕಾಗೋದಿಲ್ಲ. ಸಾರಿ ಮಾ, ಏನೋ ಗೊತ್ತಾಗ್ಲಿಲ್ಲ, ಬಂದ್ಬಿಡ್ತಷ್ಟೇ. ರಾಮ್, ಯಾಕೋ ಒಂಥರ ಇದೆಯಾ? ಬಿಸ್ನೆಸ್ ಟೆನ್ಷನಾ? ಅಥವಾ ನಾನು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ದಕ್ಕೆ ನೋವು ಆಯ್ತಾ? ತಮಾಷೆಗೆ ಹೇಳಿದ್ದು ಅಂತ ಅನ್ನಲ್ಲೋ. ಹಾಗೇನೂ ಇಲ್ಲಮ್ಮ. ಕಷ್ಟ ಇರಲಿ ಸುಖ ಇರಲಿ, ಅದನ್ನ ಹಂಚ್ಕೊಳ್ಳೋಕ್ಕೆ ನಮ್ದು ಅಂತ ಒಂದು ಜೀವ ಇರ್ಬೇಕಲ್ಲ. ಜೀವ ಅಮ್ಮ ಆಗಿದ್ದಾಗ ಕಷ್ಟ ಎಲ್ಲ ಕರಗುತ್ತೆ, ಸುಖ ಬೆಳೆಯುತ್ತೆ. ತುಂಬಾ ದಿನ ಆಯ್ತಲ್ಲ ನಿನ್ನನ್ನು ನೋಡಿ, ಕಂಟ್ರೋಲ್ ಆಗ್ಲಿಲ್ಲ ಅಷ್ಟೇ. ಬರೀ
ಅಂಗೈಯಲ್ಲಿದ್ದ ಚಿಕ್ಕ ದೇಹನ ಇನ್ನಂಗೈಯಲ್ಲಿ ನನ್ನಂಗೈ ಇಡುವಷ್ಟು ದೊಡ್ಡ ದೇಹ ಮಾಡಿದ್ದೆ. ನಾನು ಮರೆತರು ಈ ದೇಹ ಮರೆಯಲ್ಲಮ್ಮ ನಿನ್ನ. ನೀನ್ ಇವತ್ತೇನೇನೋ ಮಾತಾಡ್ತಿದ್ಯಾ ರಾಮ್. ನಿನ್ ಮುಖದಲ್ಲಿ ನನ್ನನ್ನು ನೋಡಿದ ಖುಷಿ ಕಾಣ್ತಿದೆ, ಅದು ನೆಮ್ಮದಿ ಕಾಣ್ತಿಲ್ಲ. ಪುಟ್ಟ, ನಿನ್ ಮುಖದಲ್ಲಿ ಖುಷಿ ಕಾಣ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬದುಕಿದ್ದೀನಿ ಗೊತ್ತಾ? ಇಲ್ಲಮ್ಮ, ನಾನು ಖುಷಿಯಾಗೇ ಇದ್ದೀನಿ. ನಾನು ನಿನ್ನಮ್ಮ ಕಣೋ. ನೀ ಹೇಳಕ್ಕಿಂತ ಮುಂಚೆನೆ ನನಗೆಲ್ಲ ಗೊತ್ತಾಗಿರುತ್ತೆ. ಏನು ಅಂತ ನಾನು ಕೇಳಲ್ಲ. ನನ್ನ ಅಪ್ಪನೂ ನಿನ್ ಥರನೇ ನೋಡ್ಕೊಳ್ಳೋರು ನನ್ನ. ನೋಡು ರಾಮ್, ನಿನ್ ಮನ್ಸಲ್ಲಿ ಆ ಹಳೆ ರಾಮ ಇದ್ದಾನೆ ಅನ್ನೋದಿಕ್ಕೆ ನೀನ್ ಕಣ್ ತುಂಬಿಕೊಂಡಿರೋದೇ ಸಾಕ್ಷಿ. ಅಮ್ಮ, ಚಿಕ್ಕವರಾಗಿದ್ದಾಗ ಎಲ್ಲರೂ ಪ್ರೀತಿ ಮಾಡ್ತಾರೆ. ಆದ್ರೆ ನಾನೀಗ ದೊಡ್ಡವನಾಗಿದ್ದೀನಿ, ನನಗೂ ವಯಸ್ಸಾಗಿದೆ. ಆದರೆ ಅವಾಗ ಹೇಗೆ ಪ್ರೀತಿ ಮಾಡ್ತಿದ್ದೋ ಈಗಲೂ ಹಾಗೆ ಪ್ರೀತಿ ಮಾಡ್ತಿಲ್ಲಮ್ಮ. ಊರಿಗೆ ದೊರೆ ಆದ್ರೂ ತಾಯಿಗೆ ಮಗನೇ ಕಣೋ. ನಿನಗೆ ವಯಸ್ಸಾಗಿ ಹಣ್ಣು ಮುದ್ಕ ಆದ್ಮೇಲೂ ಅಕಸ್ಮಾತ್ ನಾನ್ ಬದುಕಿದ್ರು ನಾನು ಹೀಗೆ ಏನು ಇದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ. ನಾನು ಅಂತಲ್ಲ ಕಣೋ, ಪ್ರಪಂಚದಲ್ಲಿ ಎಲ್ಲ ತಾಯಂದ್ರು ಮಕ್ಕಳನ್ನ ಹೀಗೆ ನೋಡ್ಕೋತಾರೆ. ರಾಮ್, ನಾನು ಆಗ್ಲೇ ನಿನ್ನ ಹತ್ರ ಕೇಳ್ದೆ, ನೀ ಏನೂ ಹೇಳಲಿಲ್ಲ. ಪರವಾಗಿಲ್ಲ ಬಿಡು. ನಿನ್ ಮನಸ್ಸಲ್ಲಿ ಕೊರಗ್ತಾ ಇರೋ ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀನು ಕುಗ್ಗಬೇಡಪ್ಪ. ನೀನು ಎಂಥ ವ್ಯಕ್ತಿ ಅಂತ ನನಗೆ ಗೊತ್ತು. ನಿನ್ನೊಳಗೆ ಎಂಥ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತು. ಯಾಕೆಂದ್ರೆ ನಿನಗೆ ಆ ಸಂಸ್ಕಾರ ಕೊಟ್ಟವಳೆ ನಾನು. ರಾಮ್, ನಿನ್ ಮನಸ್ಸಲ್ಲಿ ಏನೇ ಆತಂಕ ಇದ್ರೂ ಈ ಕ್ಷಣನೇ ಅದನ್ನ ಮರ್ತು ಬಿಡು. ಏಜೆಗೆ ಇಷ್ಟೆಲ್ಲ ಅವಮಾನ ಆಗಿದ್ದು ಯಾರಿಂದ ಅಂತ ಯೋಚನೆ ಮಾಡಿದ್ರೆ ನನ್ನ ಕಣ್ಮುಂದೆ ವಿಕ್ರಮೇ ಬರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಕೈ ಜೋಡಿಸಿದ್ದೀನಲ್ಲ ಅಂತ ಅನ್ಸುತ್ತೆ. ಅವತ್ತ ಹುಡುಗಂಗೆ ನಾನು ಫೈಲ್ ಕೊಡ್ಬೇಕಾದ್ರೆ ಯಾಕೆ ಕೊಡ್ತಿದ್ದೀನಿ ಅಂತ ನನ್ಗೆ ಗೊತ್ತಿರ್ಬೇಕಾಗಿತ್ತು. ಅಲ್ಲಿಂದಾನೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಆ ಸಿಡಿ ಕೊಟ್ಟವ್ರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ನನ್ಗಂತೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗ್ತಾ ಇದೆ. ಏಜೆಗಾಗಿರೋ ಅವಮಾನ ನೋವು ಹಿಂದೆ ನಂದು ಪಾಲಿದೆ ಅಂತ ಯೋಚನೆ ಮಾಡಿದಾಗ ತುಂಬಾ ನೋವಾಗುತ್ತೆ. ಹಾ, ಹೇಳೆ ಚುಕ್ಕಿ. ಹಲೋ ಅಕ್ಕ, ಕಂಗ್ರಾಟ್ಸ್ ಕಣೆ. ಅಂತೂ ಭಾವ ಹೊರಗ್ ಬಂದ್ರಲ್ಲ, ಒಂದ್ ದೊಡ್ಡ ತಲೆನೋವು ತಪ್ತು ಅಲ್ಲ? ತಲೆನೋವು ತಪ್ಪಿಲ್ಲ ಚುಕ್ಕಿ, ಈಗ ಶುರು ಆಗಿದೆ. ಏಜೆಗೆ ಬೇಲ್ ಹೇಗೋ ಧೈರ್ಯನ ಕೋಪನೇ ಬಂದ್ಬಿಡ್ತು ಬೀಗ್ರೆ. ಮನೇಲಿ ಒಬ್ಬೊಬ್ರಿಗೂ ಸರಿಯಾಗಿ ಬೈದಿದ್ದೀನಿ. ಒಬ್ಬರಾದ್ರೂ ನನ್ನ ಮಾತು ಕೇಳಲ್ವಲ್ಲ? ಅಲ್ಲ, ನಾನೇ ಹೋಗಿ ನೋಡಿ ಮಾತಾಡ್ಸಿ ಬರ್ತೀನಿ ಅಂದ್ರೆ ಬಿಡ್ಬೇಕಲ್ಲ ಯಾರಾದ್ರೂ. ಹೌದು ಹೌದು, ಇಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಪಾಪ ಏಜೆ ಸರು ಮಾತಾಡಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಒತ್ತಾಡ್ಬಿಡ್ತಿದ್ರೇನೋ ಅನ್ಸುತ್ತೆ. ಮಾತಾಡಕ್ ಅವಕಾಶ ಇರ್ಲಿಲ್ಲ. ಆದ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ಅವನೇ ಮಾತಾಡ್ಸಕ್ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ನೀವೇನೇ ಹೇಳಿಮ್ಮ, ನಮಗೆಲ್ಲ ಈ ಕೋರ್ಟು, ಕೇಸು, ಜೈಲು, ಸ್ಟೇಷನ್ನು ಅಂತ ಕೇಳಿದ್ರೇನೆ ಭಯ ಆಗುತ್ತೆ.
ಅಂಥದ್ರಲ್ಲಿ ಇಷ್ಟೆಲ್ಲ ಆಗಿದೆ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ. ಜೀವನದಲ್ಲಿ ಏನೇ ಬಂದರೂ ಒಂದೇ ಮನಸ್ಥಿತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನ ನಾವು ನಿಮ್ಮಿಂದ ಕಲಿಬೇಕಮ್ಮ. ನೀವೇ ನಮ್ಗೆಲ್ಲದಕ್ಕೂ ಸ್ಫೂರ್ತಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಎಜೆ ಸರು ಖಂಡಿತ ಈ ಕೇಸಿಂದ ಹೊರಗೆ ಬಂದೇ ಬರ್ತಾರೆ. ಅವ್ರಿಗೆ ಅಂಟಿರೋ ಕಳಂಕ ಖಂಡಿತ ದೂರ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮಾ. ಏನಪ್ಪ ನೀನು ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡಿ ಹೇಳ್ತಿದ್ಯಲ್ಲ? ಇದೆಲ್ಲ ಕಾಮನ್ನು. ಎಜೆ ಬಿಸ್ನೆಸ್ ಮ್ಯಾನು, ಅದು ಇದು ಮೀಟಿಂಗ್ಸು ಅದೆಲ್ಲ ಇದ್ದೇ ಇರುತ್ತಲ್ವಾ. ನೀನ್ ಟೆನ್ಷನ್ ತಗೊಳ್ಳೋದಲ್ದೆ ಅಜ್ಜಿಗೂ ಟೆನ್ಷನ್ ಕೊಡ್ತಿದ್ಯಾ. ಅಜ್ಜಿಗೆ ವಿಷಯ ಎಲ್ಲ ಗೊತ್ತಿಲ್ಲ. ಏನಿದು, ನೀಲ ಬೇರೆನೆ ಮಾತಾಡ್ತಾ ಇದ್ದಾಳೆ. ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ? ಇದ್ರ ಹಿಂದೆ ಬೇರೆನೆ ವಿಷಯ ಇರಬೇಕು. ನಾನು ಅಜ್ಜಿಗೆ ಫೋನ್ ಕೊಡ್ತೀನಿ, ನೀನ್ ಆರಾಮಾಗಿ ಮಾತಾಡು ಆಯ್ತಾ? ಮತ್ತೆ ಇನ್ನೇನ್ ಸಮಾಚಾರ ಬೀಗ್ರೆ? ಎಲ್ಲ ಆರಾಮ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಆಗ್ಲಿ ಆಗ್ಲಿ, ಆಗಾಗ ಮನೆಗೆ ಬರ್ತಾ ಇರಿ. ಆಯ್ತಮ್ಮ. ಎಲ್ರನ್ನು ಕೇಳ್ದೆ ಅಂತ ಹೇಳಿ ಆಯ್ತಾ? ಆಯ್ತಮ್ಮ, ಹೇಳ್ತೀನಿ. ಹಾ. ಯುವರ್ ಆನರ್, ಕೋರ್ಟ್ ಎಜೆ ಅವ್ರಿಗೆ 2 ದಿನದ ಕಾಲಾವಕಾಶ ಕೊಟ್ಟಿತ್ತು. ಎಜೆ ಅವರು ಸಿಡಿಯ ಮೊದಲನೇ ಭಾಗವನ್ನ ಕೋರ್ಟ್ ಅಲ್ಲಿ ಹಾಜರುಪಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು. ನಾವೆಲ್ಲರೂ ಎಜೆ ಅವರು ಕೊಡೋ ಸಾಕ್ಷಿನ ನೋಡೋಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅವ್ರು ಕೊಡೋ ಸಿಡಿ ನೋಡಿದ್ಮೇಲೆ ನಾನು ನನ್ನ ವಾದನ ಮುಂದುವರಿಸ್ತೀನಿ. ಯುವರ್ ಆನರ್. ಮಿಸ್ಟರ್ ಅಭಿರಾಮ್, ಸಾಕ್ಷಿ ಇದೆ ಅಂತಿದ್ರಿ, ಆ ಸಿಡಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಾ? ಯುವರ್ ಆನರ್, ಅದು ನಾನು ಹುಡುಕಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಸಿಡಿ ಸಿಕ್ಕಿಲ್ಲ. ಸೊ ಪ್ಲೀಸ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಿಡಿ ತೊಗೊಂಡು ಪ್ರೊಡ್ಯೂಸ್ ಮಾಡ್ತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಎಜೆ ಅವ್ರ ಹತ್ರ ಇನ್ನೊಂದು ಸಿಡಿ ಬರೋಕ್ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇವ್ರ ಪರ ಸಾಕ್ಷಿ ಹೇಳೋಕೆ ಯಾರೂ ಇಲ್ಲ. ಹಾಗಾಗಿ ಅಂತರ ಕೊಲೆ ಕೇಸಲ್ಲಿ ಎಜೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಘನ ನ್ಯಾಯಾಲಯನ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ನೋ 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 ಯುವರ್ ಆನರ್, ಐ ಆಬ್ಜೆಕ್ಟ್ ದಿಸ್. ಪ್ಲೀಸ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ. ನನ್ ಖಂಡಿತವಾಗ್ಲೂ ಆ ಸಾಕ್ಷಿ ಇದೆ, ತಗೊಂಡ್ಬರ್ತೀನಿ ನಾನು. ಆಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಅಭಿರಾಮ್, ನೀವು ಕೋರ್ಟಿಗೆ ಸಾಕ್ಷಿಗಳನ್ನ ಒದಗಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ವಾದ ವಿವಾದ ಮತ್ತು ಸಾಕ್ಷಿ ಅವುಗಳನ್ನ ಗಣನೆಗೆ ತೆಗೆದುಕೊಳ್ತಾ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ಕನ್ಸಿಡರ್ ಮಾಡ್ತಾ ಈ ಕೋರ್ಟ್ ನಿಮಗೆ 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸ್ತಾ ಇದೆ. ಸಂಪಾಗಿ ನಿದ್ದೆ ಬಂದಿತ್ತು. ಬಾಯಾರಿಕೆ ಆಯ್ತು, ನೀರು ಕುಡಿಯಕ್ಕೆ ಅಂತ ಬಂದೆ. ಅದರಲ್ಲಿ ನೀನ್ ಯಾಕೆ ಇಷ್ಟೊತ್ತಲ್ಲಿ ಎದ್ದು ಕೂತಿದೀಯಾ? ನಾನಾ ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ. ನೀನು ಸುಮ್ನೆ ಎಡವಟ್ ಮಾಡ್ಬೋದು, ಆದ್ರೆ ಯೋಚನೆ ಮಾಡಲ್ಲ. ಅದೇನು ಅಂತ ಹೇಳು. ಅಜ್ಜಿ, ಏಜೆ ಎಷ್ಟು ಒಳ್ಳೆಯವರು. ಅವರು ಅಂತರಕ್ಕನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಹಾಗಿದ್ದವರು ಹಿಟ್ಲರ್ ಯಾಕಾದ್ರು? ಈ ಟ್ವಿಸ್ಟ್ ಹಿಂದೆ ಏನ್ ಕಾರಣ? ಇದ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ದೆ ಅಜ್ಜಿ. ಕೊನೆಗೂ ನಿಂಗೆ ಯೋಚನೆ ಬಂತಲ್ಲ ಸದ್ಯ. ನಾನು ತೀರ್ಥಯಾತ್ರೆಗೆ ಹೋದಾಗ ದೇವ್ರ ಹತ್ರ ಕೇಳ್ಕೊಂಡಿದ್ರೊಳಗೆ ಇದು ಒಂದು. ಲೀಲಾಗೆ ರಾಮ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸೆ ಆಗ್ಬೇಕು ಅಂತ. ನೀನು ಅವತ್ತು ಕತೆ ಕೇಳಿದ್ಯಲ್ಲ, ಅದು 1% ಅಲ್ಲ ಕಣೆ.
ನೀನವತ್ತು ಫೋನಲ್ಲಿ ಅವನ ಕತೆ ಕೇಳಿದೆ, ಎಷ್ಟೊಂದು ಎಕ್ಸೈಟ್ ಆಗಿದ್ದೆ. ನಾನು ನನ್ನ ಕಣ್ಣಾರ ಅವನ ಪ್ರೀತಿ ನೋಡಿದ್ದೀನಿ ಗೊತ್ತಾ. ಅವನು ಎಂಥ ಪ್ರೇಮಿ ಗೊತ್ತಾ ನಿನ್ಗೆ. ಜಗತ್ತೆಲ್ಲ ಹುಡುಕಿದ್ರು ಅವನಂತ ಪ್ರೇಮಿ ಇನ್ನೊಬ್ಬ ಸಿಗೋದಿಲ್ಲ. ಅಂತ ಮಾಸ್ಟರ್ ಪೀಸ್ ಅವನು. ಅಜ್ಜಿ, ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್ ಫುಲ್ ಕತೆ ಹೇಳಿ ಪ್ಲೀಸ್ ಅಜ್ಜಿ. ಹೇಳೋಣಂತೆ, ಈಗ ಸದ್ಯಕ್ಕೆ ನೀ ಹೋಗಿ ಮಲಕ್ಕೋ. ನಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಬರಲಾ? ಅಜ್ಜಿ ಅಜ್ಜಿ, ನಾಳೆ ಬೆಳಗ್ಗೆವರೆಗೂ ಸರ್ಪ್ರೈಸ್ಗೋಸ್ಕರ ಕಾಯ್ತಾ ಇರೋ. ಬಾಯ್. ಹಾಗಂತ ನಾವು ಡಿಮೋಟಿವೇಟ್ ಆಗಿ ಕೂತ್ರೆ ಪ್ರಯೋಜನ ಇಲ್ಲ ದುರ್ಗಾ. ಮುಂದೇನಾಗುತ್ತೆ ಅಂತ ಯಾರು ಗೊತ್ತು? ಅದೆಲ್ಲ ಗೊತ್ತಿರೋದು ಅವನೊಪ್ಪನಿಗೆನೆ. ಆ್ಯಂಡ್ ಡೆಫಿನೆಟ್ಲಿ ಗಾಡ್ ವಿಲ್ ಆಲ್ವೇಸ್ ಹ್ಯಾವ್ ಬೆಟರ್ ಪ್ಲ್ಯಾನ್ಸ್. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ನನಗೀಗಲೂ ನಂಬಿಕೆ ಇದೆ, ನನ್ನ ಅಂತರ ಪ್ರೀತಿ ನಿಜಾನೇ ಅನ್ನೋದಾದರೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ, ನನಗೆ ಬೇಕಾದ ಕೊಟ್ಟೆ ಕೊಡ್ತಾನೆ. ಅಜ್ಜಿ 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 ಅಜ್ಜಿ, ನೀವ್ ನೆನ್ನೆ ರಾತ್ರಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಿ. ನಾನಂತೂ ನೆನ್ನೆ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅದೇನು ಅಂತ ತೋರಿಸಿ ಅಜ್ಜಿ ಪ್ಲೀಸ್. ಆತ್ರ ನೋಡು, ನಾನು ನಿನಗೆ ರಾಮ್ ಮತ್ತೆ ಅಂತರ ಹೇಗಿದ್ರು ಅನ್ನೋದನ್ನ ತೋರಿಸ್ತೀನಿ. ನೀನದನ್ನ ನೋಡ್ಲೇಬೇಕು ಕಣೆ. ಮತ್ತೆ ತೋರಿಸಿ ಅಜ್ಜಿ, ಆಗ್ಲಿಂದ ಹೇಳ್ತಾನೆ ಇದ್ದೀರಾ. ನೀನು ಎಜಿ ಮತ್ತೆ ಅಂತರ ಅಕ್ಕನ ಮದ್ವೆ ಆಲ್ಬಮ್ ತೋರಿಸಿ ತೋರಿಸಿ. ಅಯ್ಯ, ಮದ್ವೆ ಆಲ್ಬಮ್ ಅಲ್ಲಿ ಏನಿದೆ? ಇದು ಅದಕ್ಕೂ ಮೀರಿದ್ದು. ನೀನೇನಾದ್ರೂ ಅದನ್ನ ನೋಡಿದ್ರೆ ಈಗ್ಲೇ ಹಾಕೊಂಡ್ ನನ್ ರಾಮನ್ ಹತ್ರ ಹೊಟ್ಟೋಗ್ತೀಯ. ಹಾಗಿದೆ ಗೊತ್ತಾ? ಹೌದಾ ಅಜ್ಜಿ? ನನ್ಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಪ್ಲೀಸ್ 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 ತೋರಿಸಿ ಅಜ್ಜಿ, ಏನಂತ ತೋರಿಸಿ. ಇರು 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 ತೋರಿಸ್ತೀನಿ ಇರು. ಯಬ್ಬ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ, ನಿಮ್ಮ ಧೈರ್ಯನ ನೋಡಿ ನಮಗೆ ಧೈರ್ಯ ಬರುತ್ತೆ. ನೀವಿಷ್ಟು ಪಾಸಿಟಿವ್ ಆಗಿದ್ದೀರಲ್ಲ, ನೀವು ಪಾಸಿಟಿವ್ ಆಗಿರೋದನ್ನ ನೋಡಿ ನಾವೆಲ್ಲರೂ ಪಾಸಿಟಿವ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಅದೇನೇ ಆದರೂ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಬಂದಿದೆ. ಅದೇನೇ ಆಗಲಿ ಏಜೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಒಳ್ಳೇದಾಗೇ ಆಗತ್ತೆ ದುರ್ಗಾ. ಸತ್ಯ ಅನ್ನೋದು ಸೂರ್ಯ ಇದ್ದ ಹಾಗೆ, ಸ್ವಲ್ಪ ಹೊತ್ತು ಬಚ್ಚಿಡ್ಬೋದು. ಆ ಟೈಮಲ್ಲಿ ಎಲ್ಲ ಕತ್ಲಾಗತ್ತೆ, ಎಲ್ಲ ಮುಳುಗೋಯ್ತು ಅನ್ಸುತ್ತೆ. ಬಟ್ ಎಂಡ್ ಆಫ್ ಇಟ್ ಅವನು ಮತ್ತೆ ಹೊರಗೆ ಬಂದೇ ಬರ್ತಾನೆ. ಸತ್ಯ ಗೊತ್ತಾಗೇ ಆಗುತ್ತೆ. ಡೋಂಟ್ ವರಿ, ನೀ ಹೋಗು. ಓಕೆ ಅಜಯ್. ದುರ್ಗಾ. ಹಾಯ್ ಅಜಯ್. ಥ್ಯಾಂಕ್ ಯು. ಯಾಕೆ ಅಜಯ್? ಇಂಥ ಟೈಮಲ್ಲಿ ನೀನು ನನ್ನ ಜೊತೆ ನಿಂತಿದ್ದಕ್ಕೆ. ಇಂಥ ಸಿಚುವೇಶನ್ಗಳಲ್ಲಿ ಏನೇ ಆದರೂ ಜೊತೆಲಿ ನಿಂತೀನಿ ಅಂತ ಹೇಳಿರೋ 2 ಜೀವಗಳಿದೆ. ಒಂದು ನೀನು, ಇನ್ನೊಂದು ನನ್ನ ಕೈಯಲ್ಲಿ ಏನಿದೆ ನೋಡು. ಹುಚ್ಚಿನ ತರ ಈ ಸಿಡಿಗೋಸ್ಕರ ಹುಡುಕ್ತಾ ಇದೆ. ಸ್ವಲ್ಪ ಹೊತ್ತು ಮುಂಚೆ ನಿನ್ನ ಹತ್ರ ಬಂದು ಮಾತಾಡ್ಬಿಟ್ಟೋದೆ. ನೋ ಟೈಮ್. ನೀನ್ ನನ್ನ ಮಾತನ್ನ ಮುಡಿಸ್ಬಿಟ್ಟೆ. ಸಿ, ನಮ್ಮಿಬ್ರು ಪ್ರೀತಿ ನಿಜ ಅಂತ ಪ್ರೂವ್ ಮಾಡ್ಬಿಟ್ಟೆ. ದೇವ್ರೆ, ನೀನಿದೆಯಾ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಅಜ್ಜಿ ನಿನ್ ರೂಪದಲ್ಲಿ ಬಂದು ಈ ಮನೆ ಯಜಮಾನನ ಉಳಿಸಿದ್ದಾರೆ. ಸಿಡಿ ಸಿಕ್ಕರೆ ಮಾತ್ರ ಎಜೆ ಕೊಲೆಗಾರ ಅಲ್ಲ, ಅವ್ರ ನಿರಪರಾಧಿ ಅಂತ ಪ್ರೂವ್ ಆಗೋಕ್ ಸಾಧ್ಯ. ಅದೀಗ ಆಗತ್ತೆ. ಎಜೆ ಬಗ್ಗೆ ತಪ್ಪಾಗಿ ಮಾತಾಡೋದು ನಿಲ್ಲುತ್ತೆ. ಜನ ನಿನ್ ಬಗ್ಗೆ ಕೆಟ್ಟ ಮಾತಾಡೋದು ತಪ್ಪತ್ತೆ. ಎಲ್ರಿಗೂ ನಮ್ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ನೀನ್ ಯಾವಾಗ್ಲೂ ನಮ್ ಜೊತೆನೇ ಇರು, ನಮ್ಮನ್ನ ಕಾಪಾಡ್ತಿರು. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ
ಎಲ್ಲ ಮುಗಿದೋಯ್ತು, ಇನ್ನೇನಿದೆ ಅಂತ ಅನ್ಸಕ್ ಶುರುವಾಗಿತ್ತು. ಬಟ್ ಇದನ್ನ ನೋಡಿದ್ರೆ ನನ್ನ ಸುತ್ತ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅನಿಸ್ತಾನೆ. ಆ ಶಕ್ತಿ ನನ್ಗೇನು ಆಗಕ್ ಬಿಡಲ್ಲ, ಎಂತ ಸಿಚುವೇಶನ್ ಬಂದ್ರೂ ಉಳಿಸುತ್ತೆ ಅಂತ ಒಂದು ಫೀಲಿಂಗ್ ಶುರು ಆಗಿದೆ ಅಂತ. ನೀನೇ ಆ ಶಕ್ತಿ. ಕೊನೆ ತನಕ ನೀನು ನನ್ನ ಜೊತೆ ಇರ್ತೀಯ ಅಂತ ನಂಬಿದ್ದೀನಿ. ನನ್ನ ಗೆಲ್ಸಿದ್ದಕ್ಕೆ, ನಮ್ಮ ಪ್ರೀತಿ ನೋಡ್ಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತ. ಅವನನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ ಸಾಧ್ಯ. ಪ್ರೀತಿ ಇಲ್ದೆ ಹೋದ್ರೆ ಅವನ ಹತ್ರ ಹೋಗಕ್ಕೂ ಆಗೋದಿಲ್ಲ. ನಾನು ಅವನ ಜೀವನದಲ್ಲಿ ಯಾರಾದ್ರೂ ಬರ್ತಾರಾ, ಅವನ್ ಮರೀದಿರೋ ಅಷ್ಟು ಪ್ರೀತಿ ಕೊಡ್ತಾರಾ, ಅವನನ್ನು ಬದಲಾಯಿಸ್ತಾರ ಅಂತ ಕಾಯ್ತಾ ಇರೋವಾಗ ನೀನ್ ಅವನ ಜೀವನದಲ್ಲಿ ಬಂದೆ. ನಿನ್ನ ನೋಡಿದ್ಮೇಲೆ ನಂಗೊಂದು ಹೊಸ ಉತ್ಸಾಹ ಬಂತು. ನೀನ್ ಬಂದ್ಮೇಲೆ ಅವನನ್ನು ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂತು. ನೀಲಾ, ನನ್ನ ಮಗ ರಾಮ್ನ ವಾಪಸ್ ತಂದ್ಕೊಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನನಗೆ ಮಾತು ಕೊಡು ಲೀಲಾ, ನನ್ನ ಮಗ ರಾಮ್ನ ವಾಪಸ್ ಕರ್ಕೊಂಡು ಬರ್ತೀಯಾ? ನನಗೆ ಏಜೆ ಬೇಡ, ನನಗೆ ರಾಮ್ ಬೇಕು. ನನಗೆ ನನ್ನ ಮೊದಲಿನ ರಾಮ್ ಬೇಕು. ಹೇಳು ಲೀಲಾ, ನನ್ನ ಮಗನ ವಾಪಸ್ ಕರ್ಕೊಂಡು ಬರ್ತೀಯಾ? ಮಾತು ಕೊಡು ಲೀಲಾ, ಪ್ಲೀಸ್ ಮಾತು ಕೊಡು. ಪರಿಚಯ ಆದವಳು ಅಂತ. ಆದ್ರೆ ಆ ಮಕ್ಕಳು ತಮ್ಮ ಆಸೆಗೋ ಅಥವಾ ಇನ್ಯಾರ್ದೋ ಮಾತಿಗೆ ಕಟ್ಟಿಬಿದ್ದು ತಮ್ಮ ಅಪ್ಪ ಅಮ್ಮನ ನಡ್ನೀರಲ್ಲಿ ಬಿಟ್ಟು ಹೋಗ್ತಾರೆ. ಆದ್ರೆ ನನ್ನ ಮಗ, ನನ್ನ ರಾಮ್ ಅಂಥವ್ರ ಸಾಲಿಗೆ ಸೇರಿದವನೇ ಅಲ್ಲ. ಅಂತರ ಬಂದ್ಮೇಲೆ ನನ್ನ ಜೀವನದಲ್ಲಿ ಏನಾರ ಮಾಡಬೇಕು ಅನ್ನಿಸ್ತು. ಆ ಸಕ್ಸಸ್ನ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅನ್ನಿಸ್ತು. ಬದುಕಿರುವಾಗ ಖುಷಿಯಾಗಿರ್ಬೇಕು ಅನ್ನೋ ಉತ್ಸಾಹ ಬಂತು. ಅಂತರಾಗೂ ಅಮ್ಮನಿಗೂ ತುಂಬ ವ್ಯತ್ಯಾಸ ಇರಲಿಲ್ಲ ಯುವರ್ ಆನರ್. ನನಗವಳು ಎರಡನೇ ತಾಯಿ ಆಗಿದ್ಲು. ನಾನು ಮಗನ ಹೆತ್ತಿಲ್ಲ ಕಣೆ, ನಾನು ನನ್ನ ಅಪ್ಪನ ಹೆತ್ತಿದ್ದೀನಿ. ರಾಮ್ ಈಗಂತ ಅಲ್ಲ, ಚಿಕ್ಕವನಾಗಿದ್ದಾಗಿಂದನೂ ಅಷ್ಟೆ ನನ್ನನ್ನು ಅವನ ಮಗಳ ಥರ ನೋಡ್ಕೊಂಡಿದ್ದಾನೆ. ಯಾರು ತಮ್ಮ ತಾಯಿನ ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ನೋಡ್ಕೋತಾರೋ ಅವರು ಅವ್ರ ಹೆಂಡತಿನೂ ಅಷ್ಟೇ ಪ್ರೀತಿಸ್ತಾರೆ ಕಣೆ. ಯಾವ ಹೆಣ್ಣು ತನ್ನ ಗಂಡನಿಗೆ ತಾಯಿ ಪ್ರೀತಿ ಕೊಡ್ತಾಳೋ ಅವಳಿಗಿಂತ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥವಳು ನನ್ನ ಅಂತರ. ಅಂಥವ್ರು ಒಬ್ಬ ಕ್ರೂರಿಗೆ ಸಿಕ್ಕಿದ್ರು ಕಾಪಾಡೋದಕ್ಕೆ ಯೋಚನೆ ಮಾಡ್ತಾರೆ ಹೊರತು ಕೊಲ್ಲೋ ಯೋಚನೆ ಮಾಡಲ್ಲ ಯುವರ್ ಆನರ್. ನಾನು ಸಾಯೋ ಮುಂಚೆ ನನ್ನ ರಾಮನ್ನ ನಾನು ಭೇಟಿ ಆಗಲೇಬೇಕು. ಆ ಜವಾಬ್ದಾರಿ ನಿಂದು. ರಾಮ್ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ತಿದ್ದೆ ಅಲ್ವಾ ನೀನು? ಅವನ ಬಗ್ಗೆ ನಿನಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು ಅಂದರೆ ನೀನು ಆ ಡೈರಿನ ಓದಬೇಕು. ಅಜ್ಜಿ, ಗ್ಯಾರೇಜಲ್ಲಿರೋ ಡೈರಿನಾ? ನಿನಗೆ ಹೇಗೆ ಗೊತ್ತಾಯ್ತು? ಅಜ್ಜಿ, ಅದು ಏಜೆ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆಗ ಗೊತ್ತಾಯ್ತು. ಆದ್ರೆ ನಾನು ಏನೂ ಓದಿಲ್ಲ ಅಜ್ಜಿ. ಹೆದರ್ಕೋಬೇಡ ಕಣೆ, ಅವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಿನಗೆ ಮಾತ್ರ ಅಧಿಕಾರ ಇರೋದು. ಹೋಗು, ಇವತ್ತೇ ಆ ಡೈರಿ ನೀನು ಓದು. ಅದು ಬರೀ ಡೈರಿ ಅಲ್ಲ, ಅವನ ಜೀವನ ಚರಿತ್ರೆ. ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಹಾ, ಎಲ್ರೂ ಚೆನ್ನಾಗೇ ಇದ್ದಾರೆ. ನೀನ್ ಯಾಕೆ ಒಂಥರ ಇದೆಯಾ?
ಅಲ್ಲ, ಯಾವತ್ತೂ ಇಲ್ಲದೆ ಇರೋರು ಸಡನ್ನಾಗಿ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಏನಾಯ್ತು ಏನೋ ಅಂತ. ಯಾಕೆ ನಾವು ಫೋನ್ ಮಾಡಬಾರ್ದಾ? ನಮ್ಮನೆಗೆ ನಿಮ್ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂದಮೇಲೆ ನಾವು ನೀವು ಸಂಬಂಧಿಕರಲ್ವಾ, ಅದಕ್ಕೆ ಮಾಡಿದೆ. ಅಲ್ಲ, ಮದುವೆ ನಿಂತೋದ್ಮೇಲೆ ಪಾಪ ನೀನು ಹೇಗಿದೆಯೋ ಏನೋ ಅಂತ ಒಂದೇ ಚಿಂತೆ ನನಗೆ. ಏನೇ ಆಗಲಿ ರೇವತಿ, ಯಾರ ಲೈಫಲ್ಲೂ ಎರಡೆರಡು ಸಲ ಮದುವೆ ನಿಂತು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಆದ್ರೆ ನಿನ್ನ ಲೈಫಲ್ಲಿ ಪಾಪ ಏನೇನೆಲ್ಲ ಆಗೋಯ್ತು. ನಿಮ್ಮಪ್ಪ ಅಮ್ಮ ನಿನ್ನ ಮದುವೆಗೆ ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ರು, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಿಮ್ಮಪ್ಪ ಪಾಪ PF ಇಂದ ದುಡ್ಡೆಲ್ಲ ತಂದಿದ್ರು. ಆದ್ರೆ ಅದ್ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅಪ್ಪ ಅಮ್ಮನ್ಗೆ ಒಂದೊಂದ್ಸಲ ನಾವು ಭಾರ ಅನ್ಸ್ಬಿಡ್ತೀವಿ ಅಲ್ವಾ? ನೀನಾಗಿದ್ದಕ್ಕಿದೆಲ್ಲ ಸಹಿಸ್ಕೊಂಡಿದ್ಯಾ. ಬೇರೆಯವ್ರೇನಾದ್ರೂ ಆಗಿದ್ದಿದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಿದ್ರೋ ಏನೋ. ಅಟ್ಲೀಸ್ಟ್ ನಿಮ್ಮ ಅಕ್ಕನಾದ್ರೂ ನಿನ್ನ ನೋಡೋದಕ್ ಬರ್ಬೋದಾಗಿತ್ತು. ಪಾಪ ಅವರು ನಿನಗ್ ಸಮಾಧಾನ ಮಾಡೋದಕ್ ಬರ್ಲಿಲ್ಲ. ನೀನು ಒಂಟಿ ಆಗ್ಬಿಟ್ಟಿಯನೋ ಅನ್ಸ್ತಿದೆ ನನ್ಗೆ. ಈ ತರ ಬದುಕು ಶತ್ರುಗಳಿಗೂ ಬರ್ಬಾರ್ದಮ್ಮ. ಅದಕ್ಕೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ನಿನಗ್ ಫೋನ್ ಮಾಡಿದೆ. ಹುಷಾರಮ್ಮ, ಈ ತರ ಎಲ್ಲ ಆಯ್ತು ಅಂತ ತಪ್ಪ ನಿರ್ಧಾರಗಳನ್ನ ತಗೋಬೇಡ, ಆಯ್ತಾ? ಓಕೆನಾ? ಬಾಯ್. ಹಬ್ಬ, ಈ ತರ ಮಾತಾಡಿ ಎಷ್ಟು ದಿನ ಆಗೋಗಿತ್ತು. ನನ್ನ ಪ್ಲಾನ್ ಏನಾದ್ರೂ ವರ್ಕೌಟ್ ಆಗಿ ಅಕ್ಕ ತಂಗಿ ಮಧ್ಯ ಬೆಂಕಿ ಹತ್ಕೊಂಡ್ರೆ ಇದಕ್ಕಿಂತ ಖುಷಿ ಬೇಕಾ? ಎಸ್. ಯಾಕ್ಲಿಲ್ಲ? ಏನಾಯ್ತು? ಒಂಥರ ಇದೆಯಾ? ಏನಾದ್ರೂ ಹೇಳ್ಕೋಬೇಕಿತ್ತಾ? ಅಕ್ಕ, ಆ ರೇವತಿಗೆ ಸರಿಯಾಗಿ ಬೆವರಿಳಿಸಿದ್ದೀನಿ. ನೋಡಿ ನೋಡಿ, ಇದೇ ರೀಸನ್ಗೆ ನಾನು ನಿಮ್ಮ ಹತ್ರ ಬಂದಿದ್ದು. ನಿಮಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ದುರ್ಗಾ ಅವರೇ. ಆದರೆ ಹೇಗೆ ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನನ್ನು ನಂಬ್ತೀಯ ಅಲ್ವಾ? ಹಾಗಿದ್ರೆ ಧೈರ್ಯವಾಗಿ ಹೇಳು. ದುರ್ಗಾ ಅವರೇ, ಅದು AJ ಹುಡುಕ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಅದು ನಾನೇ.